ಮನುಷ್ಯ ಅಂತ. ನೀನು ಕಟುಕ, ಮೋಸಗಾರ, ವಂಚಕ, ಸ್ವಾರ್ಥದಾಸೆಗಾಗಿ ಸಕಲರ ಸರ್ವನಾಶ ಮಾಡಿ ಸ್ವರ್ಗ ಸುಖವನ್ನೇ ಸಂಪಾದಿಸಿ ಸಮಾಜದ ಸಜ್ಜನ ಮಾತಿಗೆ ಮಂಕು ಇಡಿಸಿ ಬೋಧನೆಯನ್ನೇ ತುಂಬುತ್ತ ಸಾಂಕ್ರಾಮಿಕ ರೋಗದ ಕ್ರಿಮಿಯಾಗಿ ಸಂಚರಿಸುತ್ತಿರುವ ಸ್ವಜನ ಪ್ರೇರಣೆನ ಈ ನಮ್ಮುಲಿಯಲ್ಲ ನಿನ್ನ ತಪ್ಪದ ಜನ್ನ ನಡೆಯದ ಮಗನೇ. ಸುರೇಂದ್ರ, ಕೇಳುವೆ ಇವನಾಡುವ ಕೂವಕ ಶಬ್ದವನ್ನು. ಈ ದುಷ್ಟನ ದಿಟ್ಟತನದ ಮಾತನ್ನು ಕೇಳಿ ನನ್ನ ದೇಹದಲ್ಲಿರುವ ಚೈತನ್ಯವೇ ಸ್ವಲ್ಪ ಅಡಗಿ ಹೋಗುತ್ತದೆ. ನಿಮ್ಮ ದರ್ಪಕ್ಕೆ ಇಡೀ ಊರಿಗೂರೇ ತಲೆ ತಗ್ಗಿಸಿ ನಡೆಯುತ್ತಿರುವಾಗ ಈ ಕ್ಷುಲ್ಲಕನ ಮಾತಿಗೆ ಬೆದರಿದ ಜಿಂಕೆಯಂತೆ ನಿಲ್ಲುವುದೇ? ಕೊಬ್ಬಿ ಕೋಣನಾಗಿ ಕೊಬ್ಬಿ ಕುಣಿಯುತ್ತಿರುವ ಈ ಕ್ಷುಲ್ಲಕ ಮನುಷ್ಯನಿಗೆ ಕಟ್ಟಿ ಕತ್ತರಿಸು ಇವನ ಕತ್ತನ್ನು ಕೊತ್ತರಿಸಿಕೊಳ್ಳಬೇಕಾದ ಕತ್ತನಿನ ದನ ಪಿಶಾಚಿಗಳೇ, ಊರಿಗೆ ಇಳಿಯಲಾಗಿ ಸಮಾಜದ ಉದ್ಧಾರಕ್ಕೆ ಹೋರಾಡದನ್ನ ಬೆಟ್ಟ ಕಡುಬಡವರ ಹೊಟ್ಟೆಯನ್ನೇ ಮೆಟ್ಟೆ ಅಟ್ಟಾಸದಿಯ ಪಡಿಸಿ ದಟ್ಟತನದ ದಪ್ಪ ತೋರಿಸುತ್ತಿರುವೆಯಾ ಪಾಪಿಷ್ಟ? ಸುರೇಂದ್ರ, ಏಕೆ ಸುಮ್ಮನೆ ನಿಂತರೆ? ಈ ದುಷ್ಟನನ್ನು ಹಾಗೆ ಬಿಟ್ಟರೆ ಇವನ ದುರ್ವಾಕ್ಯಗಳು ಮುಂದುವರೆಯುತ್ತವೆ. ಕಟ್ಟ ಇವನ ಕೈ ಕಾಲುಗಳನ್ನು ಇವನ ಮಸ್ತಕದ ಮೇಲೆ ಬಲವಾದ ಬೆಟ್ಟನ್ನು ಹುಲಿ ಬೀಳಕ್ಕ ಈ ಇಲಿಯನ್ನು ಹಾಗೆ ಬಿಡಕೂಡದು. ಹುಲಿಯ ಬಾಯಿಗೆ ಸಿಗುವ ಇಲಿಯಲ್ಲ ನಾನು. ಗೆದರಿಕೆ ತೋರಿಸುತ್ತಿರುವೆ ಮುದಿಯ. ನಿಮ್ಮಂತ ಪ್ರೇತಗಳ ಪುತ್ಕಾರಕ್ಕೆ ನನ್ನದು ಒಂದು ಹೋಮ ಕೂಡ ಅಲ್ಗದ. ಈ ಎಳೆಗಳ ಕುರಿಗಳನ್ನ ತಲೆಯನ್ನು ಕತ್ತರಿಸಲು ಬಂದವನು ನಾನು. ಕೊಬ್ಬು ಎಷ್ಟಾಗಿದೆ ಇವನಿಗೆ? ಕೊಬ್ಬು ಹೆಚ್ಚಾಗಿರುವುದು ನಿನಗೆ, ನನಗಲ್ಲ. ನನ್ನ ಪ್ರಶ್ನೆಗೆ ತಕ್ಕ ಪ್ರತ್ಯುತ್ತರ ಸಿಗುವವರೆಗೂ ಇಲ್ಲಿಂದ ಒಂದು ಹೆಜ್ಜೆ ಎಂದಿಡಲಾರೆ. ಏನು ನಿನ್ನ ಪ್ರಶ್ನೆ? ಎಲ್ಲೇ? ಯಾರು? ನಿನ್ನ ಮಗ. ಅವನಿಗೂ ನಿನಗೂ ಏನು ಸಂಬಂಧ? ನಿನಗೂ ಅವನಿಗೂ ಏನು ಸಂಬಂಧ? ಅವನು ಈ ಶ್ರೀಮಂತ ಶ್ರೀರಂಗರಾಯಣ ರಕ್ತ ಹಂಚಿಕೊಂಡು ಹುಟ್ಟಿದ ಅವನು ನನ್ನ ಮಗ. ನಾನು ಅವನ ಮಗ, ನಿನ್ನ ಮೊಮ್ಮಗ. ಗೋಪೆ ಗೋಪೆ, ನನ್ನ ಹೆಸರು ಗೋಪೆ. ಏನು? ನೀನು ಈ ಶ್ರೀಮಂತ ಶ್ರೀರಂಗರಾಯಣದ ನನಗೆ ನನ್ನ ಮೊಮ್ಮಗನೇ? ಅಂದರೆ ಆ ದೀಪಳ ಮಗನೇ? ಹೌದು. ಸೀತಾ ಸಾವಿತ್ರಿಯರಂತೆ ಸತ್ಪಥದಲ್ಲಿ ನಡೆದು ಸತ್ಕೀರ್ತಿ ಪಡೆಯಬೇಕೆಂದು ಅನುದಿನವೂ ಆಶಿಸುತ್ತಿರುವ ಪವಿತ್ರ ಆತ್ಮಳಾದ ದೀಪಾಳ ಸುಪುತ್ರ ಆತ ನಿಮ್ಮ ಪಾಲಿನ ಯಮಕಿಂಕರ. ಆ ಜಾರಣಿ ಮಗನೇ ನೀನು? ಎಲ್ಲ ತೋರಿ ಗುಡಿ ಗುಡಿಸಿ ಬರುವ ಸಿರಿಲಿನ ಬಡತಕ್ಕೆ ಬೆದರದ ನಿಲ್ಲಬಲ್ಲೆ.
ಬೆಳಗಾವಿ ಬಂದು ಅಪ್ಪಳಿಸಿದವ ಅಲೆಗಳು ನಿಲ್ಲಬಲ್ಲೆ. ಆದರೆ ನಿನ್ನ ಮುಖದಿಂದ ಉದ್ಭವಿಸಿದ ನನ್ನ ತಾಯಿ ಜಾಣಿ ಎಂಬ ಅಸಂಬದ್ಧವಾದ ಶಬ್ದವನ್ನ ಮಾತ್ರ ಸಹಿಸಲಾರೆ. ದುರ್ಬಲರನ್ನ ನಿನ್ನ ದಬ್ಬಾಳಿಕೆ ದರ್ಪದಿಂದ ಧ್ವಂಸ ಮಾಡುತ್ತಿರುವ ದುರಂಕಾರಿ ನೀನು. ಪ್ರತ್ಯಕ್ಷ ದೇವತೆ ಅಂತಿರುವ ನನ್ನ ತಾಯಿಗೆ ಜಾಣಿ ಎಂದು ಬೊಗಳುವೆಯ. ಉತ್ಸಾಹದಲ್ಲಿ ಕೊತ ಕೊತನೆ ಕುದಿಯುತ್ತಿದೆ ಕ್ರೋಧಾಗ್ನಿಯ ಸೆಲೆ. ನನ್ನ ತಾಯಿಗೆ ಜಾಣಿ ಎಂದು ಬೊಗಳಿದ ನಿನ್ನಣ್ಣ ನಿಸ್ತೇಶ ಮಾಡದೆ ಬೆರಳು ಬರಲಿ. ವೇಷ ವೃತ್ತಿಗಿಳಿದ ಕಾಮುಕರ ಕಾಮ ತೃಪ್ತಿಗೆ ಬಲಿಯಾದ ನಿನ್ನ ತಾಯಿ ಜಾರಣಿ ಅಲ್ಲದೆ ಉತ್ತಮ ಗೃಹಿಣಿಯಾಗಬಲ್ಲದೆ. ಅರ್ಥವಿಲ್ಲದೆ ವ್ಯರ್ಥವಾಗಿ ತರ್ಕಿಸದಿರ. ಪವಿತ್ರವಾದ ನನ್ನ ತಾಯಿಯ ಗರ್ಭಪಿಂಡಕ್ಕೆ ಜಾರಪಿಂಡ ಎಂದು ಬಗಲುವೆ ಮೂರ್ಖ. ಇಲ್ಲವೆಂದರೆ ನಿನ್ನ ತಾಯಿ ಈ ಮನೆ ಬೆಟ್ಟ ಹೊರವಾಗುತ್ತಿರಲಿಲ್ಲ. ಮತ್ತೊಬ್ಬರ ಅವಿವಿಚಾರದ ಬಗ್ಗೆ ಸುವಿಚಾರದ ಸದುಪದೇಶ ಮಾಡಲು ಬಂದಿರುವೆಯ ಮಂದ ಮತಿಯವನೇ. ನಿನ್ನ ತಾಯಿ ಎಂತವಳು ಎಂಬ ಅರಿವು ನಿನಗಿದೆಯೇ? ಶೀಲದಲ್ಲಿ ಅಶ್ಲೀಲತೆಯನ್ನೇ ತುಂಬಿಕೊಂಡು ಆದರದ ಬಗೆಯನ್ನೇ ಹಬ್ಬಿಸಿದ ಸೂಳೆ ನಿನ್ನ ತಾಯಿ. ಏನು? ನಾನು ಜಾಣಿಯ ಮಗನೇ? ನನ್ನ ತಾಯಿಯಿಂದ ಇಂಥ ತಪ್ಪು ಘಟಿಸಿರುವುದೇ? ಹೌದು, ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ನನ್ನ ತಂದೆ ಯಾರೆಂಬುದು ಎಂಬುದನ್ನು ತಿಳಿಸದೆ, ನನ್ನ ತಂದೆ ಯಾರು ಎಂಬುದನ್ನು ತಿಳಿಸದೆ ನನ್ನ ಹೃದಯದ ತುಂಬ ಆಲಾಲವನ್ನೇ ತುಂಬಿದೆಯಾ? ಇಲ್ಲ. ಜಾಳಿ ಮಗನೆಂಬ ಅಪವಾದ ಹೊತ್ತ ಜನ್ಮದುದ್ದಕ್ಕೆ ಬಾಳುವುದಕ್ಕಿಂತ ಸತ್ತು ಹೋಗುವುದೇ ಮೇಲ. ಅಮ್ಮ, ಛೇ, ನಿನಗೆ ಅಮ್ಮ ಎಂದು ನುಡಿಯಲಿ. ಭಾರತದ ಆವರಣವಾಗಿ ಪತಿವ್ರತೆ ಧರ್ಮವನ್ನು ಕಾಯ್ದುಕೊಂಡು ಸಕಲ ಹೆಣ್ಣು ಜೀವಿಗಳಿಗೆ ಆದರ್ಶ ಪ್ರಾಯಳಾಗಿ ಬಾಳಿ ಬೆಳಗುವುದನ್ನು ಬಿಟ್ಟು ವೇಶ್ಯೆ ವೃತ್ತಿಯಲ್ಲಿ ಜೀವನ ಸಾಗಿಸಿ ನನ್ನನ್ನು ಜಾಣಿ ಮಗನೆಂಬ ಅಪವಾದಕ್ಕೆ ಮಾಡಿದ ನಿನ್ನ ಛೇದನ ಮೊದಲ, ನಂತರ ನನ್ನ ಮಗನ. ಸುರೇಂದ್ರ, ಇವನು ಏನನ್ನು ಅರಿಯದ ಒಂದು ಚಿಕ್ಕ ಕಣ್ಣಿ. ಇವನ ತಾಯಿ ಎಂತವಳೆನ್ನುವ ಅರಿವು ಇವರಿಗಿದ್ದರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಎಲ್ಲೆಲ್ಲಿ ಬಾರವ ಜಮಾಸಿ. ಚನ್ನಿ ಕಾಲ್ ತಿರುದಿಯಲ್ಲದೆ ಒಡಿದಾಳೆ ಅಪ್ಪ ಮರಳ. ಏನ್ ಹತ್ಕೊಂಡಿದ್ದ ನನ್ನ ಬೀದಿ ಬಸ್ ಹತ್ಕೊಂಡಿಯರ ನಿಮ್ಮ ಮೌನಲೇ? ಯಾಕ ನಿಮ್ಮ ಮನೆ ಅಕ್ಕ ತಂಗಿರಿಲ್ಲೇನ ನಿಮ್ಮ ಮೌನ್ ಪಿಂಡ್ರಿಗೆ? ಅಮ್ಮ ಚೆನ್ನಮ್ಮ, ನೀನ್ ಕಿತ್ತೂರಾಣಿ ಚೆನ್ನಮ್ಮನ ಅವತಾರ ತಾಳ್ಬೇಡವ. ಇನ್ನೊಂದ್ಸತಿ ನೀನ್ ಸಾಹಸಕ್ ಬರಲ್ಲ. ಸಾವಸಕ್ಕ ಬಾ, ಮೂರಸ ಕೈಯಾಗ ಕೊಡ್ತೀನಿ ಮತ್ತೆ. ಗೊತ್ತ ನನಗೆಲ್ಲ. ಬರ್ತೀಯನ? ಇನ್ನೊಮ್ಮೆ ಬರ್ತೀಯನ? ಬಾರಲೇ ಬಾ. ಅಲೇ ಇವನ ಹಾಜಿರಾಗೇ ಬಿಟ್ಟೇನಲ್ಲಪ್ಪ ಡಾಕ್ಟರ್ ಸಾಹೇಬ್ರ. ಮತ್ತೇನ್ರಿ ಹೊಸ ಸುದ್ದಿ? ಇವನು ಬಂದ್ ನೋಡಪ್ಪ, ಹಳೆದ ದಕ್ಕಲಾರ್ದು ವೈಕ್ಯನ ಕತ್ತೀನಿ. ಇವನ್ ಎಲ್ಲಿದ್ದ ತರ್ಲಪ್ಪ ಹೊಸ ಸುದ್ದಿ? ಹಿರಿಯ
ಏನೇ ಹಿಂಗ್ಯಾಕ್ ದುರ್ಗಿ ಅವತಾರ ತಾಳ್ಬಿಟ್ಟಿಯಲ್ಲ? ಈಗ ಇಲ್ಲದನ್ ನೋಡು ನಂಗ ಒಣಗೋಗಿರೋ ಮುಖ ಹಿಡ್ಕೊಂಡು ಏನ್ ಮಾಡ್ದಲಿ ಅವ ನೀನೀಗೆ? ಇನ್ನು ಏನ್ ಮಾಡ್ದಿಲ್ಲ ಅಂತ ಕೇಳ್ತೀಯಲ್ಲ, ಇಲ್ಲಿಂದ ನೋಡು ಬರಿಗೆಟ್ಟವನು ಇವಾಗನಲ್ಲ ನನ್ನ ಹಿಡ್ಕೊಳಕ ಬಂದಿದ್ದ. ಅಲ್ಕ ನನ್ನ ಮಗ ನನ್ನೇನ್ ಹಿಡ್ಕನಕ್ ಹೋಗಿದ್ದೇನೆ. ಅಯ್ಯಯ್ಯೋ ಚೆನ್ನಪ್ಪ ಹೊಡಿಬೇಡಪ್ಪ, ಇಷ್ಟತನ ಎಲ್ಲ ಮುಗಿಸಿ ಹೊಡೆಯಾಗ ಹೋಗಿ ಬಿಡಬೇಡ ಅವನ. ನಿನಗೆ ಕೈ ಮುಗಿತೀನಪ್ಪ ನಿಮಗೆ. ಅವನನ್ನ ಮಾತ್ರ ಬಿಡಕ್ ಹೋಗ್ಬೇಡ. ಕಾವಿದ್ದಾಗ ಕಾವು ಹಾಕಿದ್ರನ ಅದಕ್ಕ ಬರೋದ ಮುರಿ ಅವನ ಕಾಲ್ ಹತ್ರ ಮತ್ತ ರೆಡಿ ಏನ್ ಮಾಡಕ್ ಕೇಳಲಿ. ಒಂದೆರಡು ಅಕ್ಷರ ಗೊತ್ತಿದ ತಕ್ಷಣ ನಾನು ದೊಡ್ಡ ಡಾಕ್ಟರ್ ಅಂತ ಚಂದ ಯಾಕಂಗ್ ಓದಿರ್ತೀನಿ ಲೇ ಹೇಳತಾನ ತಡ್ಕೊಳ್ಳಲಿ. ಡಾಕ್ಟರ್ ಚಿದಾನಂದನಲ್ಲಿ ಅದಾನ ಎಷ್ಟು ನೀಟ್ ಅದನಂತ ಮಾಡಿ ಮನುಷ್ಯ ಕಟ್ಟಿಗೆ ಹೊಡಿತಾನ, ಒಳಾಕಿಕ್ತಾನ, ಅರಿವಿ ತೊಳಿತಾನ, ಎಲ್ಲಾ ಮಾಡ್ತಾನ್ಲಿ ಅವನ ಎಂಟ್ರಿಗೆ. ಅಂತ ಬುದ್ಧಿಯಾರ ಕಲ್ತ್ಕೊಳ್ಳಲಿ ಅಪ್ಪ ನೀನು. ಹಿಂಗ್ ಚಂದ ಕಂಡು ಹುಡುಗಿಯರ್ನೆಲ್ಲ ನಂದು ಅನ್ಕಂತ ಆತಗಂತೂ ಏನೇನೆಲ್ಲ ಮಾಡ್ತಾನ, ಅದಕ್ಕೇನು ಗೊತ್ತೈತಿ? ಏನು ಗೊತ್ತಲ್ಲ. ಕಣ್ಣು ಎಳ್ಳಿ ತಾಂಡಕ್ ಚುಚ್ಚು ಬರ್ತೈತಿ, ಇಲ್ಲಿ ಕಟ್ಟಿಗೆ ಹೊಡಿತೈತಿ. ನಾವ್ ಹಂಗಲ್ಲ, ದಿಲ್ದಾರ್ ಗಂಡ ಅನ್ನಿಸ್ಕೊಂಡವನಿ. ಅವನಿಲ್ಲ ನಿಂತ್ಕೊಂಡ್ರೆ ಬರ್ದರಿ ಮಾತಾಡ್ತಿರ್ತಾನ. ನೀನೇನು ಒಕ್ಕಿಯ ಇಲ್ಲಿಂದ ಇನ್ನೊಂದು ಅಡ್ಯಾಕ್ ನಾವೇ ಬಿಡ್ಲಿ ನಿನ್ನ. ಒಕ್ಕಿನಪ್ಪ, ಇನ್ನು ಹಿಂದೆ ಯಾರು ಬರಾರ. ಅದಕ್ಕಾಗಿ ಒಂದು ದೊಡ್ಡವ್ರ ಒಂದ್ ಮಾತು ಹೇಳ್ಯಾರ್ರಿ, ಏನಂತ? ಬಣ್ಣ ನೋಡಿ ಮಳ್ಳಾಗ್ಬೇಡ್ರಿ, ಗುಣ ನೋಡಿ ಮಳ್ಳಾಗ್ರಿ ಅಂತ. ನಾನು ಬಣ್ಣ ನೋಡ್ಬಿಟ್ರಿ, ಗುಣ ನೋಡ್ಲಿಲ್ಲ. ಆಯ್ತ್ರಿ, ಮುಗೀತ್ರಿ ನಂದು. ಬರ್ತೀನ್ರಿ ಇನ್ನೊಂದ್ಸರ್ತಿ. ಮಾದೇಶ್ವರ ದಯಬಾರದೆ ಎಷ್ಟು ದೊಡ್ಡದಪ್ಪ ನಿಂದು ಮನ್ಸು ಮನ್ಸು ಮನ್ಸ ಮನ್ಸ. 20 ರೂಪಾಯಿ ಕಣ ಮಾಮ, 20 ರೂಪಾಯಿ ಕೊಟ್ಟು ಮಾಮಂಗೆ. ಜಿಲೇಬಿ ಮಾಮಂಗೆ. ಇಂತ ಡಾಕ್ಟರ್ ಹೋದ್ರು ಮತ್ತೆ ಅವನಾರ ಚಲೋ ಡಾಕ್ಟರ್ ಸಿಕ್ಕನೆ. ನಿಮ್ಮವರ ಎಲ್ಲ ಡಾಕ್ಟರ್ ಅಂತವ ಇರ್ತವೇನ? ಇಂಥ ಡಾಕ್ಟರ್ಗಳು ಇರೋದ್ರಿಂದನೇ ಎಲ್ಲ ಡಾಕ್ಟರ್ ಕೆಟ್ಟ ಹೆಸರು ಹೌದಲ್ಲೇನ? ಇದನ್ ಬಿಟ್ರ ಎಂತೆಂತ ಚಲೋ ಡಾಕ್ಟರ್ಗಳು ಅದಾರ ಹೌದಲ್ಲೇನ? ಅವನ್ ಸಿಕ್ಕನವ ನೀನ್ ಚೂಸಿ ಚುತ್ತಾನ ಚಲೋ ಡಾಕ್ಟರ್. ಯಾಕಂದ್ರ ಎಂತ ಬುದ್ಧಿ ಹೇಳಕ್ ಆಗಲ್ಲಮ್ಮ. ಅಂದ್ರ ಅಷ್ಟು ನಂಬಿಕೆ ಇಲ್ಲ ನಿನಗ? ನಂಬಿಕೆ ಇಲ್ದಾನ ಎಂತ ಮಾತು ಹೇಳ್ತೀನಿ ಚೆನ್ನಿ ನೀನು. ನಿನ್ನಂತ ಹೆಂಡತಿ ಪಡಿಯಾಕಂದ್ರ 7 ಜನದ ಪುಣ್ಯ ಮಾಡಿದ್ದೇನೆ ನಾನು. ನನಗೂ ಅಷ್ಟೇ ನೋವು ಮಾರಯ್ಯ, ನಿನ್ನಂತ ಗಂಡ ಸಿಗಬೇಕಂದ್ರ ನಂದ ಇದು ಅವಂದಲ್ಲ. ನಿನ್ನಂತ ಗಂಡ ಸಿಗ್ಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಮಾರಯ್ಯ. ನೀ ಎಂದು ಬರದು ಬಂದ ಹಾದಿ ಅಂದ ಅಲ್ಲ ಲೇ ಚೆಂದಿ. ಅವಾಗ 9 ಗಂಟೆಯಾಗ ಆದದ್ದು 5 ಗಂಟೆ ಆದ್ರೆ ನೆನಪಿನಾಗ ಇಟ್ಕೊಂಡಿಯಲ್ಲ ನೀನು. ಇಟ್ಕೋಬೇಕಪ್ಪ, ಮನುಷ್ಯನ ಹಾದಿದ್ರ ನೆನಪಾಗಿರ್ತೈತಿ. ಯಾಕಂದೆ ನಾನೇನ್ ದನ ಅಂತ ತಿಳ್ಕೊಂಡೆ. ಹಂಗಂತ ಯಾರು ಹೇಳಿದ್ರು ಮರಯ್ಯ? ಕ್ವಾಣಿದ್ದಂಗದಯ್ಯ ಹೋಗ್ಲಿ ಬಿಡೋ ಮರಯ್ಯ. ಹಂಗಂತ ಯಾರು ಹೇಳಿದ್ರು? ಅವಾಗಂದ್ರ ನೀನು ಭರ್ಜರಿ ಹಂಗಮ್ನಾಗಿದ್ದು ಮರಯ್ಯ. ಈಗೇನ್ ಎಲ್ಲರಿಗೂ ಕಣ್ಣಿಗೆ ಕಾಣ್ತಾನ ಇರ್ಲಿಲ್ಲ. ಬರದ ದುರ್ಗವನ್ ಕಾಣ್ದಂಗ ಧಕ್ 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 ಅಂತ ಹಾಯದ ಇಷ್ಟ ನಿಂತು ನೋಡ್ ನಿಂದು. ಈಗೇನೆಲ್ಲ ತೊಳ್ಕೊಂಡ್ ಹೋಗೈತೆ ಅಂತ ಏನು ಈ ಹಳದಾಗ? ಇಲ್ಲ, ಸ್ವಲ್ಪ ಕಡಿಮೆ ಆಗದ ಪಕಾರ. ಅದು ನಿನಗೆ ಬೇಸಂದೆ ಅಡ್ಡಿ ಇಲ್ಲ, ಆದ್ರೂ ಇವಾಗಲೇ ನಾನು ಮುದುಕನ್ ಮಾಡ್ಬಿಟ್ಟೆ ಅಲ್ಲ. ಹಂಗಂತ ಯಾಕೆ ಚಿಂತೆ ಮಾಡ್ತೀವ ಮರಯ್ಯ? ಹಂಗ ಹುಡುಗಾಟಕ್ಕೆ ಮಾತಾಡಿನಿ, ಅದನ್ನ ಯಾಕೆ ಮನಸ್ಸಿಗೆ ಹಚ್ಕೊಂಡಿ ಅಂತೀನಿ. ಏನ್ ನೋಡ ಹೆಂಗಸ್ರ ಬುದ್ಧಿ ಹೇಳಕ್ಕಾಗಲ್ಲ. ಹುಡುಗಾಟನ ಬೈಲಾಟನ ಮಾತಾಡ್ತಿಯಲ್ಲ ಅಂತೀನಿ. ಮತ್ತೆ ಹೋಗ್ಲಿ ಬಿಡ ಹಿರಿಯ ಬಾಯಿ. ಇಷ್ಟು ದಿನ ಅಂತೂ ಆ ಊರಿಂದ ಈ ಊರಿಂದ ಊರಿಂಗ ಅಡ್ಡಾಡೋದ ಆಗೈತಿ. ಚೆನ್ನಾಗಿ ದುಡಿಮೆ ಮಾಡಿದ್ದು ಆಗೈತಿ. ಹೊಲ ಮನೆ ಹಿಡ್ದಿದ್ದು ಆಗೈತಿ. ಅಲ್ಲ
ಹೊಲ ಹಿಡಿಯೋದು ಮನೆ ಹಿಡಿಯೋದು ನಮ್ಮ ಕೈಯಾಗಿನ ಮಾತಲ್ಲ, ಅದು ಎಲ್ಲ ದೇವ್ರ ಆಟ. ಒಟ್ನಾಗ ಹೇಳ್ಬೇಕಂದ್ರ ನಮ್ಮಿಬ್ಬಳರ ಸಂಸಾರ ಬಸವೇಶ್ವರ ಚೆನ್ನಾಗಿಟ್ಟಾನಲ್ಲ ಅಷ್ಟ ಸಾಕು. ಚೆನ್ನಾಗಿಟ್ಟನಂತ ಅಂದ್ರ ಸುಮ್ಮನೆ ಕುಂದ್ರದಂತ ಮಾಡಿ ಏನ ಮತ್ತೇನ್ ಕೌದಿ ತಗೊಂಡ್ ಮ್ಯಾಗ ಮಕ್ಕಬೇಕಂತ ಮಾಡಿ ಶುರು ಮಾಡ್ದೆ ಮತ್ತಿಂದ ಹರಿಕತ್ತೇನ ಹೇಳ ಮಟ್ಟಾರ ಕೇಳು ಮಾರಯ್ಯ. ಹೇಳು ಹೇಳು ಏನ್ ಹೇಳ್ತಿದ್ದಿ? ಇನ್ನೇ ಹೇಳ್ತೀನಿ ಕೇಳ. ಅದ ದೀಪಗನ ಸಂಸಾರ ಐತಲ್ಲ, ಏನಾರ ಮಾಡಿ ಚಂದಾಗ ಬಾಳೆ ಮಾಡಂಗ್ ಮಾಡ್ಬೇಕು ಮಾರಯ್ಯ ನಾವಿಬ್ರು. ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ಮುಂದೆ ಆ ದೇವ್ರ ಕಣ್ ತೆಗಿಲಿ, ಒಟ್ನ್ಯಾಗ ಅವ್ರ ಸಂಸಾರನ ಸುಖದಾಗಿಂದ ಚಂದಾಗಿಡಂಗ್ ಮಾಡೋಣ. ನಡಿ ಹಂಗಾರ ಹೋಗೋಣ. ಎಲ್ಲಿಗೆ ಹೋಗೋಣ? ಬಿಡು ಹಂಗ. ಹಾಗಾದ್ರೆ ಬಿಡು ಹಂಗಾರ ದಾರಿನ. ಏಯ್ ಮಾಡ್ಬೇಡ ನಿನ್ ದಿಮಾಕನ. ನೀ ಮಾಡ್ಬೇಡ ಮುರುಕುತ್ತಾನ. ಅಲೆ ಎಲೆ ಚೆನ್ನಿ, ಸೂರಾದಿ ಸೂರ, ಧೀರಾದಿ ಧೀರ, ವೀರಾದಿ ವೀರ, ಅತಳ ಸುತಳ ಪಾತಾಳ ಲೋಕವನ್ನೆಲ್ಲ ಸುತ್ತಾಡಿ ಈಗ ನಮ್ಮ ರಥವು ಶೀಘ್ರದಲ್ಲಿಯೇ ಸ್ವಗೃಹದತ್ತ ತಿರುಗಿಸುತ್ತಿದ್ದೇವೆ. ದೂರ ಸರಿಯೇ ನಾಯಿ ಮರಿಯೇ. ಮಹಾಪ್ರಭು ಮಹಾಪ್ರಭು, ನಿಮ್ಮ ಪತ್ನಿಯಾದ ನನ್ನನ್ನು ಈ ರೀತಿ ನಡು ರಸ್ತೆಯಲ್ಲಿ ಬಿಟ್ಟು ಸ್ವಗೃಹಕ್ಕೆ ಹೋಗುತ್ತಿದ್ದರೆ ಅಲ್ಲ, ಇದು ನಿಮಗೆ ನ್ಯಾಯವೇ? ಈ ನಾಯಿ ಮರಿಯ ದೊರೆಯೇ? ಎಂತ ಮಾತಮ್ಮ? ಕನ್ನಡ ಮಾತು ಅಲ್ಲಮ್ಮ, ಅದಕ್ಕೆ ಕಿವಿಡ್ಕಳಮ್ಮ ಬಂದು. ಹೆಂಗಿತ್ತೆ ಚೆನ್ನಿ ನನ್ನ ಅಭಿನಯ? ಸಖತ್ತಾಗಿತ್ತು. ಏನ್ ಆಕ್ಟಿಂಗ್ ಮಾಡ್ತೀವಿ ಮರ್ಯ? ಎಂಟೈನದ್ ಮಾಡಂದ್ರ 100 ರೂಪಾಯಿ ಮಾಡ್ತಾನ ಮಗ. ಅಲ್ಲಮ್ಮ, ಲಾಸ್ಟ್ ಟೈಮ್ ಒಂದ್ ಹೋಗದ್ ಬಿಡಣ. ಮಾಡಿ ಬಿಡು, ನಿಂದು ಕೊನೆ ಆಸೆ ತೀರ್ಸ ಹೋಗ್ಕಿನತ್ತಾಗ. ಎತ್ ಬೇಡ ಎತ್ ಬೇಡ. ಮಹಜನಲ್ಲಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿಬಿಡಿಕಿ, ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ನಾನೇನಾದ್ರೂ ಈ ಅಪ್ಪನ ಹುಡ್ಕೊಂಡಾದ್ರೆ ಆಕಿ ಏನಾರ ಕಟ್ಟಿ ಇಟ್ಕೊಂಡ್ ಬರ್ತಾಳ. ಚೋಡಿಸ್ಕೆ ಪಕ್ಕದ ಮಾಡಿ ಹೊಡೆದೋಡ ಸಾಕಾಗಿಲ್ಲ.
ಏನೋ ಅವ್ರಿಗೆ ಪಾಪ. ಯಾಕಪ್ಪ ಇದು ಇಷ್ಟೊಂದು ಕ್ಷಣಿಕವಾಗಿದೆಯಲ್ಲ? ನನ್ನ ಮೇಲೆ ಪ್ರಖರವಾದ ಪ್ರಯತ್ನ ಸುರಿಮಳೆಗೈದರು ಸಹಿಸಬಲ್ಲೆ, ಆದರೆ ನೀನು ಮಾಡಿದ ಕೃತ್ಯವನ್ನು ಮಾತ್ರ. ಯಾಕಪ್ಪ ಯಾಕೆ ನಿನ್ನ ಮಾತನ್ನ ಅರ್ಥಕ್ಕೆ ನಿಲ್ಲಿಸಿಬಿಟ್ಟಿಯಲ್ಲ? ಈ ನಿನ್ನ ಮಾತುಗಳು ನೂರಾರು ಚಿಂತೆ ಎನ್ನುವ ಬಾಣವೇ ಆಗಿ ಏನನ್ನು ಹೃದಯವನ್ನು ಚಚ್ಚಿ ಘಾಸಿ ಮಾಡ್ತಾ ಇದೆ. ಇನ್ನು ಕೆಂಡಕವಾದ ಮಾತುಗಳು ನನ್ನನ್ನು ಮತ್ತೆ ಘಾಸಿಗೊಳಿಸಬೇಡ. ಸಾಕು ಮಾಡೋ ನಿನ್ನ ಕಂದನ, ನೀತಿ ತಪ್ಪಿದ ಹೆಣ್ಣು ನೀನು. ನಾನು ಸಾತ್ವಿಕಳು ಕಣೆ. ಸಾತ್ವಿಕಳೆಂದು ಜಂಬ ಕೊಚ್ಚಿಕೊಳ್ಳಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಕಾಶ್ಮೀರದಿಂದ ಕನ್ಯಾಕುಮಾರಿ ಹರಡಿರುವ ಭಾರತ ಖಂಡದ ಅಖಂಡ ಜನಸ್ತೋಪನ ಯಾವೇ ಎಣ್ಣೆ ಆಗಲಿ ತನ್ನ ಗಂಡನಿಗೆ ಬೇಕಾಗಿ ತನ್ನ ಗಂಡನ ಪಾದ ಪೂಜೆಯೇ ದೇವರ ಪೂಜೆ ಎಂದು ಅರಿತು ಅವನ ಪಾದ ಕಮಲತ್ವಗಳಲ್ಲಿ ಪಾವನತ್ವ ಅಡಗಿದೆ ಎಂದವಳೇ ನಿಜವಾದ ಹೆಣ್ಣು. ಆದರೆ ನೀನು ಗೋಪಿ, ಜೀವನದ ಶೀಲದ ಬಗ್ಗೆ ಅವರು ಇವರು ಹೇಳಿದ ಮಾತುಗಳನ್ನು ಕೇಳಿ ತಪ್ಪು ಗ್ರಹಿಸಿಕೊಂಡು ಬಂದು ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮಕ್ಕೆ. ಏಯವಾದ ನಡತೆಯಲ್ಲಿ ಏಸಿ ಜೀವನ ನಡೆಸಿದ ಹೆಣ್ಣು ಅವಳು ವೈಮಾಲೆ, ಜಾಣೆ, ಕಳಂಕಿಣೆ, ಕಂಡ ಕಾಮುಕರೊಂದಿಗೆ ಕಾಮ ಕ್ರೀಡೆಯಲ್ಲಿ ಕೂಡಿ ದುಷ್ಟ ಜನರ ದುಶ್ಚಟಗಳನ್ನೇ ಮನೆ ಮಾಡಿಕೊಂಡ ಕುಡುಕರ, ಕಟುಕರ, ಮನೆ ಮುಖರ, ಮುಟ್ಟಾಳರ ಪಶುವಿನ ಪುರುಷತ್ವಕ್ಕೆ ದೇಹ ನೀಡಿದ ನೀನು ಅಪವಿತ್ರ ಹೆಣ್ಣು ಪವಿತ್ರ ಹೆಣ್ಣಾಗಬಲ್ಲರೆ. ಕಾಮೋತ್ಮರಿಗೆಲ್ಲ ಕೈ ನೀಡಿ ಕಾಮ ಭೋಗ ವಿಲಾಸದಲ್ಲಿ ಮೈಮರೆತ ನೀನು ಗತಿ. ನಿನ್ನ ವಲಸು ಗರ್ಭ ಪಿಂಡಾಂಡದಲ್ಲಿ ಈ ಪಿಂಡಾಂಡ ಬೆಳೆಯುತ್ತಿರುವಾಗಲೇ ಗರ್ಭಪಾತವಾದರೂ ಆಗಬಾರದಿತ್ತೆ. ಕೊನೆಗೆ ನಿನ್ನ ಜಾವಗರ್ಭದಿಂದ ಬಾಯ ಪ್ರಪಂಚಕ್ಕೆ ಬಂದ ತಕ್ಷಣವೇ ನನ್ನ ಕತ್ತನ್ನಾದರೂ ಈಚಿಕಿ ಕೊಂದಿದ್ದರೆ ನನಗೆ ಸೂಳಿಯ ಮಗನೆಂಬ ಅಪವಾದವೇ ನನಗಿರುತ್ತಿರಲಿಲ್ಲ. ಅವರ ಅಪ್ಪರ ನಿಮ್ ಕಾಲಿಗೆ ಬೀಳ್ತೀನ್ರಿ. ಇದ್ರಲ್ಲಿ ಅವ್ವಾರ್ದ ಏನು ತಪ್ಪಿಲ್ರಿ, ದೇವ್ರನೆ ಮಾಡಿ ಹೇಳ್ತೀನ್ರಿ. ಇದ್ರಾಗ ಅವ್ವಾರ್ದ ದೋಷ ಯಾವ್ದು ಇಲ್ರಿ. ಬೇಸ್ಕಾದ್ರ ಬಿಡ್ರಿ ನೀವು. ಅಲ್ಲ ಅವರ ಮುಖ ನೋಡಿದ್ರ ಭಕ್ತಿಗ ಕಾಲ್ ಬೀಳಂಗ್ ಹಾಕತ್ತ ಅಂತಂದ್ರ ನೀವು ಹಿಂಗೆಲ್ಲ ಮಾತಾಡ್ತಿದಿರಲ್ಲ, ಬ್ಯಾಸ್ ಆಗೋದ್ರಿ ಬಿಡ್ರಿ. ಮತ್ತ ಹೇಳಿ, ನಿನ್ನ ತಾಯಿಯನ್ನ ಜಾರಡಿ ಅಂತ ಹೇಳಿ ಬಗಳಿದ ಆ ಚಾಂಡಾಲ ಯಾರು ಅಂತ ಹೇಳು. ಯಾಕೆ ಹೇಳಬೇಕಮ್ಮ? ನಿನ್ನ ಮಾವನಾದ ಶ್ರೀಮಂತ ಶ್ರೀರಂಗರಾಯ ಮತ್ತು ಅವನ ಆತ್ಮೀಯನಾದ ಸುರೇಂದ್ರ ಅವರೇ ಹೇಳಿದವಮ್ಮ ನಿನ್ನ ಗವತಿ ತತ್ವದ ರೀತಿ ನೀತಿಗಳನ್ನ. ಆ ಪಾಪಿಯೇ ಇಂದಿನ ಈ ನನ್ನ ಸ್ಥಿತಿಗೆ ಕಾರಣವಾಗಿರೋದು. ಕಂಡ, ನಿನಗೆ ಗೊತ್ತಿಲ್ಲ ಹಿಂದಿನ ವಿಚಾರದ ಕಥೆ ಏನು ಎಂದು ನಿನಗೆ ಖಂಡಿತವಾಗ್ಲೂ ತಿಳಿದಿಲ್ಲ. ಏನು ಆ ಸನ್ಯಾಸಿ ಹಂಗ ಹೇಳಿದ್ನ? ಹಂಗ ಯಾಕೆ ಬಿಟ್ಟು ಬರ್ಬೇಕಾಗಿತ್ತು? ಕಾಲ್ ಊದು ಕೈ ಕೊಡ್ಬೇಕಾಗಿತ್ತು ಗೊತ್ತೇನು? ಮಾರ್ಗ ಕೊಡಬಾರ್ದು, ಕಷ್ಟನೆಲ್ಲ ಕೊಟ್ಟಾನ. ನಿಮ್ಮ ಹಾಗಾದರೆ ನನ್ನ ತಾಯಿ ಅಪ್ಪರ್ಗೆ
ನಿಮ್ಮ ಅಪ್ಪರ್ಗೆ ಇದ್ದದ್ದೊಂದ ಇಲ್ಲದೊಂದು ಆಸೆ ಹುಟ್ಸಿ ಅವ್ರನ್ನೂ ಮನೆಯಿಂದ ಬಿಡಿಸಿ ನಾವು ನಿಮ್ಮ ಅಪ್ಪರ ಮನೆಯಾಗ ಕೆಲಸ ಮಾಡಕ್ ಇದ್ದೀವಪ್ಪ. ಆಕಿ ಚೆನ್ನವ ನಾನು ನಮ್ಮಿಬ್ಳರಿಗೆ ಅವ್ರ ಹಕ್ಕಿಕತೆ ಗೊತ್ತೈತಂದ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ರ. ಇದಕ್ಕೆಲ್ಲ ಸುರೇಂದ್ರ ಕಾರಣ. ಹಾಗಾದ್ರೆ ನನ್ನ ತಾಯಿ ಪವಿತ್ರ ದೇವತೆಯಪ್ಪ ನಿನ್ನ ತಾಯಿ. ಎಷ್ಟೇ ಸರ್ತಿ ಕಾಲಿಗೆ ಬಿದ್ರು ಹಾಕಿದ ಋಣ ತೀರಂಗಿಲ್ಲ. ಈ ಕರೆ ಹೇಳ್ಬೇಕಂದ್ರ ಇಂಥ ಪುಣ್ಯಾತ್ಕಿತ್ತಿ ಇರೋದ್ರಿಂದಲ್ಲ ನಮ್ಮ ಬಾಳು ಚಂದ ನಡೆಯಕತ್ತಿರೋದು ಗೊತ್ತೇನು? ಹೇಳ, ಆ ನೀಚ ಬಾಯಿಗೆ ಬಂದತ್ತೆ ನಿನ್ನ ತಾಯಿ ಜಾರಿಣಿ ಅಂತ ಬೊಗಳ್ಬೇಕಾದ್ರೆ ನೀನು ಸುಮ್ಮನೆ ನಿಂತಿದ್ಯೇನು? ಆ ನೀಚ ನಿನ್ನ ತಾಯಿಯನ್ನ ಅಂಥವಳು ಇಂಥವಳು ಅಂತ ಅನ್ಬೇಕಾದ್ರೆ ಆ ನಿನ್ನ ಶೌರ್ಯದ ತನ ಎಲ್ಲ ಅಡಗಿತ್ತು. ಆ ನಿನ್ನ ದೇಹದಲ್ಲಿ ಹರಿತಾ ಇರುವ ರಕ್ತ ಕುದಿಯಲಿಲ್ವೇನು? ನಿನಗೆ ಆಕ್ರೋಶ ಹುಕ್ಕಲಿಲ್ವೇನು? ನಿಸ್ಸಾಯಿಕಳಾದ ಈ ನಿನ್ನ ತಾಯಿಯ ಮುಂದೆ ನಿಂತು ಆ ನಿನ್ನ ಪೌರುಷವನ್ನ ತೋರಿಸ್ತಾ ಇದೆಯಲ್ಲ, ಅಂತ ಪಾಪಿಗಳಿಗೆ ಎದುರು ಮಾತನಾಡದೆ ಹೆಣ್ಣಿನಂತೆ ಕೈಗೆ ಬಳೆಯನ್ನ ತೊಟ್ಟುಕೊಂಡು ಅವರು ಹೆದರಿಸಿದ್ರು ಅಂತ ಹೇಳಿ ಹೇಡಿಯಾಗಿ ಓಡಿ ಬಂದಿದೆಯಲ್ಲ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚ. ಅಮ್ಮ ಕ್ಷಮಿಸಮ್ಮ, ನನ್ನ ಕ್ಷಮಿಸ. ವಿಷಯದ ಭಾವವನ್ನೆಳೆಯದೆ ನಿನ್ನ ಬಗ್ಗೆ ತಪ್ಪು ಕಲ್ಪಿಸಿಕೊಂಡು ಸಾಕ್ಷಾತ್ ತಾಯಿ ದೇವತೆಯನ್ನೇ ನಿಂದಿಸಿದ ಪಾಪಿಯಮ್ಮ ನಾನು, ಪಾಪಿ. ನನ್ನನ್ನು ಕ್ಷಮಿಸಮ್ಮ. ದಯಮಾಡಿ ಈ ಬಂಧನದಿಂದ ನನಗೆ ಮುಕ್ತಿ ಕೊಡಿಸಬೇಕು. ಆ ಸುರೇಂದ್ರ ನಿನ್ನ ತಲೆಯಲ್ಲಿ ಇಲ್ಲದ ಆಲೋಚನೆಗಳನ್ನ ತುಂಬಿಟ್ಟನು. ಆ ಪಾಪಿ ಜಿದ್ದು ನಾನು ನಿನ್ನ ತಂದೆ ದೂರವಾಗೋದಕ್ಕೆ ಕಾರಣವಾಗಿತ್ತು. ಯಾವ ಬಾಯಿಂದ ನನ್ನನ್ನ ಜಾರಿಣಿ ಎಂದು ಬೊಗಳಿದರು ಆ ನಾಲಿಗೆಯನ್ನ ಸೇಳಿ ಹಾಕು. ಅವರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕು. ಹೋಗೋ ಇಲ್ಲಿದ್ದ. ಹೋಗುತ್ತೇನಮ್ಮ, ಹೋಗುತ್ತೇನೆ. ಬೆಳಗಾಳಿ ಅಂತ ಬೇಯಿಸಿ ನಿನ್ನ ಸುಖ ಸಂಸಾರವನ್ನು ತರಗಲಿಯಂತೆ ಹಾರಿಸಿ ಕಾಗೈಸಿ ನಗುವ ನನ್ನ ಮೆಟ್ಟೆ ವಿಷ ಕ್ರಿಮಿಯಂತೆ ಸಂಚರಿಸುವ ಆ ದುಷ್ಟನನ್ನು ಎಳೆತಂದ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸದಿದ್ದರೆ ನಾನು ನಿನ್ನ ಉದಯ ಸಂಜಾತನಾದ ಗೋಪಿಣೆ ಅಲ್ಲ. ಇದಕ್ಕೆ ನಿನ್ನ ಪವಿತ್ರ ಪಾದಗಳೇ ಸಾಕ್ಷಿ. ನನ್ನ ತಾಯಿ ಸೂಳೆ ಎಂದು ಬಗಳದೆ ಅಲ್ಲವೇ? ನಿನ್ನ ಶಿವಂತಿಕೆ ಸೊಕ್ಕಿನಿಂದ ಸಿಕ್ಕ ಸಿಕ್ಕ ಮಾನಿನಿಯರ ಮಾನಾಪವನ್ನು ಮಾಡುತ್ತಾ ಮದದಿಂದ ಬೆಳೆಯುತ್ತ ನಿನಗಿದೆ ನನ್ನ ಸಂಚಾಕಾರ. ಅವರ ಅಪ್ಪಾರ್ ಹೋಗೇ ಬಿಟ್ರಲ್ಲವ. ಆ ಸುರೇಂದ್ರ ಅದನಲ್ಲ ಬಾಳ ಕೆಟ್ಟ ಮನುಷ್ಯ ಅದನ. ಅವ್ ಏನಾರ ಹೆಚ್ಚು ಕಮ್ಮಿ ಮಾಡಿಗಿಡನವ ಮತ್ತೆ ಅಲ್ಲೇ ಹುಡುಗಿ ಅವನು ನಿಮ್ಮವನ ಗಂಡ್ಸಾಗ ಎದು ಗುಟ್ಟಿ ಅಂದ್ರ ಮತ್ತ ಅವ ಏನಾರ ಮಾಡ್ತಾನ ಅಂತ ನಾವು ಸುಮ್ಮನೆ ಹಂಗ ಇರ್ಬೇಕಂತ ಮಾಡಿ ಏನ ಮತ್ತೆ ಏನಾರ ಹೆಚ್ಚು ಕಮ್ಮಿ ಮಾಡಕ್ಕಬ್ಬ ಅವನ ಮೂರ್ತು ಕೈ ಕೊಡೋಣ ಮತ್ತ ನಾವ 3 ಜನ ಸಾಕ ಹೋಗತ್ತ ಹುಕ್ಕಿ ಉಣ್ಣನ ಅವರ ನೀವೇನ ಚಿಂತೆ ಮಾಡ್ಬೇಡ್ರಿ. ಎಲ್ಲ ಸರಿ ಹೋಗತ್ರಿ. ನಾವಿಬ್ರು ಹೋಗಿ ಮಾಡ್ತೀವ್ರಿ ಅವನ್ನ.
ನನ್ನ ತಾಯಿಗೆ ಬಿಡದ ಬೆನ್ನು ಹತ್ತಿರುವೆಯ ಸಕಾಲಕ್ಕೆ ಒಳೆಯಿತು ನಿನ್ನ ನೆಲೆ ನಾ ಮಾಡುವೆ ನಿಂದೇ ನಿನ್ನ ಕೊಲೆ ನನ್ನ ತಾಯಿ ನಿನ್ನ ದುಷ್ಕೃತ್ಯದಿಂದ ಅದಷ್ಟ ಸಂಕಟ ಪಟ್ಟಿರುವಳ ಅದಷ್ಟ ಕೈಫಲಗಳನ್ನು ಅನುಭವಿಸಿದವಳ ನಿನ್ನೆರ ಪಕ್ಕೆ ಬೆದವೆ ಅದೆಷ್ಟೋ ಜನರ ಸಹಾಯಕ್ಕಾಗಿ ಮೊರೆ ಇಟ್ಟಿರುವಳ ಎಲ್ಲ ತಾಯಿ ನನ್ನ ತಾಯಿ ಜಾವಲಿ ಎಂಬ ಸುಲ್ಲಕವಾದ ಸೊಲ್ಲನ್ನು ಸಮಾಜದಲ್ಲಿ ಅವರ ಸುಖಮಯವಾದ ಕ್ಷೀರಾಸಾಗರದಂತುವ ಸಮಾಜದಲ್ಲಿ ಉಳಿಯಿಟ್ಟೆ ಎದ್ದೆಗೂ ಅಡ್ಡಗಟ್ಟಿ ನಿಂತ ಅನೈತಿಕವಾಗಿ ವರ್ತಿಸುತ್ತ ಸ್ವಾರ್ಥ ದಶೆಗಾಗಿ ನಂದಾಗೋಕಲದಂತಿರುವ ನನ್ನ ಮನೆಯ ಸಂಸಾರವನ್ನೇ ಚಿತ್ರಚಿತ್ರವನ್ನಾಗಿ ಮಾಡಿದ ನಿನ್ನ ಸಾಕ್ಷಾತ್ ದೇವತೆ ಅಂತಿರುವ ನನ್ನ ತಾಯಿಗೆ ಮಾಡಬಂದಕ್ಕೆ ಮುಂದೆ ಬಂದ ಹತ್ತು ಮೀರಿ ವರ್ತಿಸಿ ಸ್ವಯಂ ನನಗೆ ಜಾವ ಪಿಂಡವೆಂದು ಬಗದೆ ಅಲ್ಲವೇ ಎಲ್ಲ ಸೊಕ್ಕಿನವನೇ ಈ ಸರ್ಪವನ್ನು ಮುಟ್ಟಿ ಹೊತ್ತಿಗೆ ಬಿಸಿದ ನೀನಿನ್ನ ಈ ಭೂಮಿಯ ಮೇಲೆ ಬದುಕುಳಿಯಲು ಸಾಧ್ಯವೇ ಇಲ್ಲ ತನ್ನ ತಂದೆಯ ಮೃತ್ಯುವಿಗೆ ಕಾರಣರಾದ ಕ್ಷತ್ರಿಯರ ಉಂಡಗಳನ್ನೇ ಚೆಂಡಾಡುತ್ತಾ ಬರಸುದನಂತೆ ತನ್ನ ತಾಯಿಯ ಶೀಲವನ್ನು ಮಾಡಲು ಆವಣಿಸುತ್ತ ಮನದಿಂದ ಮೇಲುತ್ತಿರುವ ದುರಂಕಾರಿ ಎಣ್ಣೆ ಉಂಡವನ್ನು ಚೆಂಡಾಡಿ ಅಂಗಾಂಗಗಳನ್ನು ಭೇದಿಸಿ ನನ್ನ ಎತ್ತಮ್ಮನಿಗೆ ಕಂಟಕಪ್ರಾಯನಾಗಿರುವ ನಿನ್ನ ಉಂಡವನ್ನೇ ಚೆಂಡಾಡಿ ಈ ಭೂದೇವಿಗೆ ರಕ್ತ ತಿಲಕವನ್ನಿಟ್ಟಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಬಿಟ್ಟು ಹೋದೆಯ ಉಸಿರೇ ಉಡಲನ್ನು ಬಿಟ್ಟು ಹೋದೆಯ ಯಾರಪ್ಪ ನೀನು? ನಡೆಯಲು ಚೈತನ್ಯವಿಲ್ಲದೆ ಇವನನ್ನು ನೋಡಿದರೆ
ಅಯ್ಯೋ ಪಾಪ, ನಮ್ಮ ದೇಶದಲ್ಲಿನ ಬಡವರ ಸ್ಥಿತಿ ಎಷ್ಟೊಂದು ಭೀಕರವಾಗಿದೆಯಲ್ಲ. ನಡೆಯಲು ಚೈತನ್ಯವಿಲ್ಲದೆ ಇವನನ್ನು ನೋಡಿದರೆ ಅಯ್ಯೋ ಪಾಪ. ತಗೋ, ಇದನ್ನು ತೆಗೆದುಕೊಂಡು ಈ ದಿನ ನೆಮ್ಮದಿಯಿಂದ ಊಟ ಮಾಡು. ಏನಿದು ಹಣ? ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ಮಾತ್ರವಾದ ಭಾವನೆ ನಿನ್ನಲ್ಲಿ ಅಡಗಿರುವುದನ್ನು ಕಂಡರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಅಪ್ಪ, ತುಂಬಾ ಸಂತೋಷವಾಗುತ್ತದೆ. ನೋಡಪ್ಪ, ನಾನು ಭಿಕ್ಷಕನಲ್ಲ. ಏನು, ನೀನು ಭಿಕ್ಷುಕನಲ್ಲವೇ? ಹಾಗಾದರೆ ನಿನ್ನ ಈ ಸ್ಥಿತಿಗೆ ಕಾರಣ? ಅದು ಒಂದು ದೊಡ್ಡ ಕಥೆ. ಅದರಿಂದಲೇ ನನಗೆ ಈ ವ್ಯತೆ. ನೋಡು ಮಗು, ನೀನ್ಯಾರೋ ಏನೋ ಪಾಪ, ನಿನಗೇಕೆ ಬೇಕು ಈ ನನ್ನ ಕಥೆಯ ವ್ಯತೆ? ಹೋಗು ಹೋಗು ಮಗು, ನೀನು ಹೋಗು. ನನ್ನ ದೀಪಳಿಗೆ ಗಂಡು ಮಗುವೆ ಆಗಿದ್ದರೆ ಇಷ್ಟೊತ್ತಿಗೆ ಇವನೊಟ್ಟು ದೊಡ್ಡವನಾಗಿರ್ತಾನೆ. ದೀಪ ಎಲ್ಲಿದ್ದಳೋ, ಹೇಗಿದ್ದಳೋ? ದೀಪ ನನ್ನ ದೀಪಳಿಗೆ ಎಂತ ಘೋರವಾದ ಶಿಕ್ಷೆಗೆ ಗುರಿ ಮಾಡಿದೆ. ಯಾರು? ಶೇಖರ್. ಮುಚ್ಚು ಬಾಯ್. ಯಾರೂ ನಿನ್ನ ಶೇಖರ. ನಿನ್ನ ಆತ್ಮೀಯತೆ ಎಲ್ಲೋ ಕಳೆದು ಹೋಗಿದೆ. ಈಗ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶೇಖರ್. ಪರಮ ಸಾಧಿಯಾದ ನನ್ನ ದೀಪಳ ಇಲ್ಲದೆ ನಾನು ಬದುಕಲಾರೆ. ನಿನ್ನ ಕಾಲಿಡಿದು ಬೇಡಿಕೊಳ್ಳುತ್ತೇನೆ, ನನ್ನ ದೀಪವನ್ನು ಸೋಲೆ ಮಾಡಿಕೊಡಿ ಶೇಖರ್. ಎಂದು ಅರಿವಾಯಿತೆ ನಿನಗೆ ನನ್ನ ತಂಗಿ ಪರಮ ಸಾಧ್ವಿ ಎಂದು ನಾನು ಅಂದೇ ಹೇಳಿದ್ದೆ. ನಿನಗೆ ಜ್ಞಾಪಕವಿದೆಯಾ? ನನ್ನ ತಂಗಿಯ ಪರಮ ಸಾಧ್ವಿ ನನ್ನ ತಂಗಿ ದೀಪಳ ಭಿಕ್ಷೆಗಾಗಿ ನನ್ನ ಕಾಲು ಇಡುವ ಕಾಲ ಸಮೀಪದಲ್ಲಿ ಇದೆ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೋ ಅಂತ ಅಂದೇ ಹೇಳಿದ್ದೆ. ನನ್ನ ತಂಗಿಯನ್ನು ನೋಡಬೇಕೆಂಬ ನಿನಗೆ ಎಷ್ಟು ಹಂಬಲವಿದೆಯೋ ನನಗೂ ಅಷ್ಟು ಹಂಬಲವಿದೆ. ಅವಳನ್ನು ಹುಡುಕದೆ ಸ್ಥಳವೇ ಇಲ್ಲ. ನಾನು ಸಾಕಷ್ಟು ಪ್ರಯತ್ನವನ್ನು ನಡೆಸಿರುವೆ. ಇಷ್ಟರಲ್ಲಿಯೇ ನನ್ನ ತಂಗಿ ನನ್ನ ಕೈಗೆ ಸಿಗುತ್ತಾಳೆಂಬ ಆ ಬಸವೇಶ್ವರನಲ್ಲಿ ನಾನು ನಂಬಿಕೆಯನ್ನು ಇಟ್ಟಿರುವೆ. ಇರಲಿ, ಇದೇನು ನಿನ್ನ ವಿಕಾರ ರೂಪ? ಎಷ್ಟು ದಿವಸವಾಯಿತು ನೀನು ಮನೆ ಬಿಟ್ಟು? ಬಹಳ ದಿವಸವಾಯಿತು ಶೇಖರ್, ಬಹಳ ದಿವಸವಾಯಿತು. ನನ್ನ ದೀಪಳಿಗಾಗಿ ಅಲಿದೆಲಿದು ನನಗೆ ಈ ರೀತಿ ಆಗಿರುವೆ. ಹಾಗಾದರೆ ನಿನ್ನ ತಂದೆಗೆ ಹಾರ್ಟ್ ಫೇಲ್ ಆದದ್ದು, ನಿನ್ನ ಮನೆ ಕಳ್ಳತನವಾಗಿದ್ದು, ನಿನ್ನ ತಂಗಿ ಆ ಕಳ್ಳ ಸುರೇಂದ್ರನಿಂದ ಓಡಿ ಹೋಗಿದ್ದು, ಇದು ಯಾವುದು ನಿನಗೆ ಗೊತ್ತಿಲ್ಲವೇ? ಏನು? ನನ್ನ ತಂದೆಗೆ ಹಾರ್ಟ್ ಫೇಲ್ ಆಗಿದ್ದೆ? ನನ್ನ ಮನೆಯ ಸಂಪತ್ತನ್ನು ಕಳ್ಳರು ದೋಚಿಕೊಂಡು ಹೋದರೆ ನನ್ನ ತಂಗಿ ರೂಪ? ಹೌದು, ನಿನ್ನ ತಂಗಿ ರೂಪ ಮತ್ತು ಸುರೇಂದ್ರ
ಇವರೇ ನಿಮ್ಮ ಮನೆಯ ಕಳ್ಳತನಕ್ಕೆ ಕಾರಣರು ಎಂದು ತಿಳಿದು ಬಂದಿದೆ. ನೊಂದುಕೊಳ್ಳದಿರು ಸುನಿಲ್, ಅದೃಷ್ಟ ಬಲ್ಲವರ್ಯಾರು. ಆಮೇಲೆ ಬಂದು ವಿಚಾರವನ್ನು ಎಲ್ಲ ಹೇಳುತ್ತೇನೆ. ತೆಗೆದುಕೋ, ಇದು ನನ್ನ ರೂಮಿನ ಅಡ್ರೆಸ್. ಇದು ನನ್ನ ರೂಮಿನ ಕೀಲಿ. ನೀನು ಹೋಗಿ ವಿಶ್ರಾಂತಿ ಹೊಂದು. ನಾನು ಈಗಲೇ ಬರುತ್ತೇನೆ. ನೀನು ಯಾವುದಕ್ಕೂ ಭಯಪಡಬೇಡ. ನಾನು ಈಗಾಗಲೇ ಸುರೇಂದ್ರನನ್ನು ಕಂಡುಹಿಡಿಯಬೇಕಾಗಿದೆ. ನೀನು ಹೋಗಿ ವಿಶ್ರಾಂತಿ ಹೊಂದು. ನಾನು ಬರುತ್ತೇನೆ. ಇಲ್ಲ ಮಗನ ಸುರೇಂದ್ರ, ಎಷ್ಟು ಹುಡುಕಿದ್ರು ಸಿಗುವಲ್ಲ. ನಮ್ ಸಾವುಕಾರ ಮನಿ ಕಳ ಮಾಡ್ಕೊಂಡ್ ನಮ್ ರೂಪವನ್ನು ತಗಂದ್ ಓಡಿ ಎಲ್ಲಿ ಅಡಿಕೆ ಅಂತ ಕುಂತಿಲಿ ನಮ್ ದೀಪವನ್ ಬಾಳ ಹಾಳು ಮಾಡಿ ಯಾ ಹಳ್ಳದಾಗ ಬಿದ್ದಿ ಮಗನ. ನಿನ್ನ ಹುಡುಕಿ ಕಡಿದಿದೆ. ಯಾರು ಚೆನ್ನ? ನೀನು ಚಿಕ್ಕದಳ್ಳಿಯರ, ಇದೇನ್ರಿ ನಿಮ್ಮ ಅವಸ್ಥೆ? ಹೌದಪ್ಪ, ಕಾಲಗತಿಯೇ ಈಗೆಲ್ಲ ಮಾಡಿಸುತ್ತದೆ ಚೆನ್ನ. ನನ್ನ ದೀಪವನ್ನು ಎಲ್ಲಾದರೂ ನೋಡಿರುವೆಯ ಚೆನ್ನ? ಹೇಳ್ತಿ ಮಾತು ಕೇಳ್ಕೊಂಡು ಸ್ವಂತ ಹೇಳ್ತಿ. ನಮ್ಮ ಮನೆಯಿಂದ ಹೊರಗೆ ದಿಬ್ಬಿದ ನೀನು ಕಟಕ. ನಮ್ಮ ಮನ್ಯಾಗ ನಡ್ರಿ ದನ್ಯಾರ. ಏನು? ಹೌದಾ? ನನ್ನ ದೀಪಳ ಮುಖ ದರ್ಶನದ ಭಾಗ್ಯ ಈ ಜನ್ಮದಲ್ಲಿ ಲಭ್ಯದೋ ಇಲ್ಲ ಅಂದುಕೊಂಡಿದ್ದೆ. ನಡೆ ಚೆನ್ನ, ಹೋಗೋಣ. ನಡೆ ನಡ್ರಿ ದನ್ಯಾರ, ಹೋಗೋಣ ಬರ್ರಿ. ಸುರೇಂದ್ರ, ಬನ್ನಿ. ನೀವು ಹೇಳಿದಂತೆ ನನ್ನ ತಂದೆಯ ಸರ್ವ ಸಂಪತ್ತನ್ನು ಸಹಿತ ನಾನು ಕದ್ದು ಈ ಬ್ಯಾಗಿನಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನೋಡಿ, ನನ್ನ ತಂದೆ ಕಳಿಸಿರುವ ಬಹುಪಾಲು ಆಸ್ತಿ, ಹಣ, ಎಲ್ಲ ಲೆಕ್ಕಪತ್ರಗಳು ಈ ಬ್ಯಾಗಲ್ಲಿದೆ. ರೂಪ, ಒಪ್ಪಿದೆ ನಿನ್ನ ಚಾಣಾಕ್ಷತನಕ್ಕೆ. ನನ್ನನ್ನೇ ನಂಬಿ ನಿಮ್ಮಪ್ಪ ಗಳಿಸಿದ ಅಪಾರ ಸಂಪತ್ತನ್ನು ಸೆರೆ ಮಾಡಿಕೊಂಡು ಬಂದ ನಿನ್ನ ಜಾಣತನಕ್ಕೆ ಒಪ್ಪಿದೆ. ಕೊಡು ಆ ಬ್ಯಾಗನ್ನು. ಅಲ್ಲ, ನಾವಿಬ್ಬರು ಒಂದೇ ಅಂದ ಮೇಲೆ ಇದು ನಿಮ್ಮ ಹತ್ರ ಇದ್ರು ಅಷ್ಟೇ, ನನ್ನ ಹತ್ರ ಇದ್ರು ಅಷ್ಟೇ ಅಲ್ಲವೇ? ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಿಮ್ಮ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಈ ರೀತಿ ಓಡಿ ನಿಮ್ಮ ಹಿಂದೆ ಬರ್ತಾ ಇದ್ದೆ? ನೋಡಿ, ಈ ರೀತಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಯೌವನ ತುಂಬಿರುವ ಈ ಹೆಣ್ಣನ್ನ ನೀವು ಈ ರೀತಿ ವ್ಯರ್ಥವಾಗಿ ಕಾಲಹರಣದಿಂದ ಕಾಲು ದೂಕಬೇಡಿ. ಈ ಅರಳಿದ ಪುಷ್ಪದಲ್ಲಿ ಅಡಕವಾಗಿರುವ ಕಂಪಾದ ಮಕರಂದವನ್ನು ಈರದೆ ಇರಬಹುದೇ ಈ ದುಂಬಿ? ನೋಡಿ ಸುರೇಂದ್ರ, ಈ ಉದ್ಯಾನವನದಲ್ಲಿ ತಂಗಾಳಿ ತಂಪಾಗಿ ಬೀಸ್ತಾ ಇದೆ. ಹಸಿರೆಲೆಗಳು ಇನ್ನು ಹಸಿರಿನ ತಾಳವನ್ನ ಹಾಸಿ ಕೂಗ್ತಾ ಇದೆ. ಇನ್ನು ಹಕ್ಕಿಗಳ ಚಿಲಿಪಿಲಿ ಗಾನವು ಮನಸ್ಸಿಗೆ ಅದಿಷ್ಟೊಂದು ಮುದವನ್ನ ನೀಡ್ತಾ ಇದೆ. ಹೀಗಿರುವಾಗ ಈ ಸಮಯದಲ್ಲಿ ಕಾಲವನ್ನ ವ್ಯರ್ಥ ಮಾಡದೆ ಈ ನಿಮ್ಮ ಪ್ರಿಯತಮೆಗೆ ರಸದೌತಣವನ್ನ ನೀಡಬಾರದೆ ಪ್ರಿಯಕರ? ವಿವಿಧ ಕುಸುಮಗಳಿಂದ ಅಲಂಕೃತವಾಗಿ ಈ ಶೃಂಗಾರಮಯಿನ ಸೊಬಗನ್ನು ವೀಕ್ಷಿಸುವ ಧರೆಗಿಳಿದ ಬಂದ ಅಪ್ಸರಿಯಂತೆ ನಿನ್ನನ್ನು ನನ್ನ ಕಣ್ಣಿಗೆ ಅಪ್ಸರಿಯಂತೆ ಕಂಡುಗೊಳಿಸುತ್ತಿರುವೆಯಲ್ಲ. ಅಲ್ಲ, ಇಷ್ಟೊಂದು ಯಾಕೆ ಅವಸರ ಮಾಡ್ತಾ ಇದ್ದೀರಾ? ನೋಡಿ, ಇಲ್ಲಿ ಯಾರ ಭಯವೂ ಇಲ್ಲ. ಇರೋದು ನಾನು ನೀವು ಇಬ್ರೇ. ಯಾವ ಅಡ್ಡಿ ಆತಂಕನೂ ಇಲ್ಲ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆದು ಆಮೇಲೆ ನಿಧಾನವಾಗಿ ಹೋಗುವಂತೆ. ಸುರೇಂದ್ರ, ಅಲ್ಲಿ ನೋಡಿ, ಆ ಮರ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಸುರೇಂದ್ರ, ಆ ಮರದಲ್ಲಿ ಹಣ್ಣುಗಳು ಅದಿಷ್ಟೊಂದು ಮಾಗಿ ನಿಂತಿದೆ. ನಿಮಗಾಗಿ ನಾನು ಒಂದು ಹಣ್ಣನ್ನ ತಂದು ಕೊಡ್ಲಾ? ಯಾಕೆ? ರೂಪ, ಆ ಮರದಲ್ಲಿ ಮಾಗಿದ ಹಣ್ಣುಗಳಿಂದ ಹಸಿವೆ ಹಿಂಗಬಹುದೇ?
ಈ ನಿನ್ನ ಒನಪು ವೈಯಾರದಿಂದ ಕಾಮತೃಪ್ತಿ ಆಗಬಹುದೇ? ಇಂಥ ವಾತಾವರಣದಲ್ಲಿ ದೂರ ನಿಂತು ನಿನ್ನ ಸೆಳೆಮಿಂಚಿನ ಕಣ್ಣುಗಳ ನೋಟದಿಂದ ನನ್ನನ್ನು ಕೈ ಮಾಡಿ ಕರೆಯಲಾರೆಯ ಪ್ರಣಯಕ್ಕೆ? ನೋಡಿ, ನಾನೀಗಾಗಲೇ ನಿಮ್ಮ ಸನಿಹಕ್ಕೆ ಬಂದಿದ್ದೇನೆ. ಹಾಗಿದ ಮೇಲೆ ತೀರಿಸಿಕೊಳ್ಳಿ ನಿಮ್ಮ ಈ ಸವಿಯೂಟದ ಪ್ರೀತಿಯ ದಾಹವನ್ನ. ರೂಪ, ಥ್ಯಾಂಕ್ಸ್, ನಾನಿನ್ನು ಬರುತ್ತೇನೆ. ಸುರೇಂದ್ರ, ನನ್ನನ್ನು ಮರೆತು ಬಿಡು. ಸುರೇಂದ್ರ, ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇಲ್ಲ ತಾನೆ? ತಮಾಷೆ ಅಲ್ಲ, ನಿಜವನ್ನೇ ಹೇಳುತ್ತಿದ್ದೇನೆ. ಸುರೇಂದ್ರ, ಅಂದು ನೀವು ನನ್ನನ್ನ ಪ್ರೀತಿ ಮಾಡುವಾಗ ನನ್ನನ್ನೇ ಮದುವೆಯಾಗುತ್ತೇನಂತ ನನಗೆ ವಚನ ಕೊಟ್ಟಿದ್ದು? ಅದು ಎಲ್ಲ ಬರೀ ಪ್ರವಚನ. ಪ್ರೇಮಿಸುವುದು ಮದುವೆಯಾಗುವುದಕ್ಕಲ್ಲ, ಕಾಮ ಉದ್ರೇಕವನ್ನು ತಣಿಸಿಕೊಳ್ಳುವುದಕ್ಕೆ. ಪ್ರೇಮಿಸಿದವರೆಲ್ಲ ಮದುವೆಯಾಗುತ್ತಾ ಹೋದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸ್ಥಾನ ನನಗೆ ಲಭಿಸುತ್ತಿತ್ತು. ನನಗೆ ಬೇಕಾಗಿರೋದು ನಿನ್ನ ಮದುವೆಯಲ್ಲ, ಈ ಹಣ. ನಾನಿನ್ನು ಬರುತ್ತೇನೆ. ಗುಡ್ ಬೈ. ಮುಚ್ಚೋ ಬಾಯಿ. ಶಟಾಪ್, ವಂಚಕಿ ನೀನು. ತಾಯಿ ಇಲ್ಲದ ತಬ್ಬಲಿಯಿಂದ ನಿನ್ನ ಎತ್ತಪ್ಪನಿಗೆ ಮೋಸ ಮಾಡಿ ಅವನು ಗಳಿಸಿದ ಅಪಾರ ಸಂಪತ್ತನ್ನು ಸೆರೆ ಮಾಡಿಕೊಂಡು ಬಂದು ಮತ್ತೊಬ್ಬನ ಕೈಗೆ ಕೊಟ್ಟ ವಂಚಕಿ ನೀನು. ಅಶ್ಶೋ ಪಾಪಿ, ನಿನ್ನನ್ನ ನಂಬಿ ನಾನು ನನ್ನ ತನವನ್ನೇ ನಿನಗರ್ಪಿಸಿದ್ದೆ. ನನ್ನ ಮನೆಯವರಿಗೆಲ್ಲ ಮೋಸ ಮಾಡಿ ಅವರ ಕಣ್ಣು ತಪ್ಪಿಸಿ ನಿನ್ನೊಂದಿಗೆ ಅದೆಷ್ಟೋ ರಾತ್ರಿ ಕಾಮ ಕ್ರೀಡೆಯನ್ನಾಡಿದ್ದೆ. ಅಂಥದ್ರಲ್ಲಿ ನನಗೆ ನೀನು ಮೋಸ ಮಾಡ್ತಾ ಇದ್ದೀನೋ? ಕದ್ದು ಕಾಮ ಸೃತಿಯನ್ನು ಹೊಂದುವ ಅವಳುಳ್ಳ ಎಣ್ಣೆ ನನ್ನ ಕಣ್ ತಪ್ಪಿಸಿ ಅದು ಎಷ್ಟೋ ಕಾಮುಕರೊಂದಿಗೆ ಕಾಲ ಕಳೆದಿರುವೆಯೋ ಯಾರಿಗ್ ಗೊತ್ತು? ನಾಲಿಗೆ ಹಿಡಿತದಲ್ಲಿರಲಿ ರಾಸ್ಕಲ್. ಮುಚ್ಚು ಬಾಯಿ ಸೂಳೆ. ಹೆಚ್ಚಿಗೆ ಮಾತನಾಡಬೇಡ. ನನ್ನನ್ನು ಮರೆತು ಬಿಡು. ಮತ್ತಾರನ್ನಾದರೂ ನೋಡಿಕೊಂಡು ಜೀವನ ಸಾಗಿಸು. ನಾನಿನ್ನು ಬರುತ್ತೇನೆ. ಗುಡ್ ಬೈ. ನಿಲ್ಲ ಸುರೇಂದ್ರ. ಎಲ್ಲಿಗ ಹೋಗ್ತೀಯ? ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ರೆ ಇದನ್ನ ನಿನ್ನೆದೆಗೆ ಹಾಕಿ ತಿವಿದ್ರೆ ಆ ನಿನ್ನ ಎದೆ ಗುಂಡಿಗೆ ಈಚೆಗೆ ಬರುತ್ತೆ. ಇಡೋ ಬ್ಯಾಗ್ನ ಇಲ್ಲಿ. ಏನೋ ಬೊಗಳ್ದೆ ನೀನು? ನನ್ನನ್ನ ಸೂಳೆ ಅಂತ ಹೇಳ್ತೀಯ? ಹುಚ್ಚು ಗಂಡಸೆ, ನನ್ನಂತ ಹೆಣ್ಣು ಸೂಳೆಯಾಗಲು ಕಾರಣ ಯಾರೋ? ನಿನ್ನಂತ ಕಾಮುಕ ಗಂಡಸು. ನಿಮ್ಮಂತ ಗಂಡಸರಿಂದ ಇಂದು ನಮ್ಮಂತ ಹೆಣ್ಣುಗಳಿಗೆ ಮರ್ಯಾದೆ ಇಲ್ಲದಂತಾಗಿದೆ. ಇನ್ನು ನಿನ್ನನ್ನೇ ನಂಬಿ ನನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದೆ. ನನ್ನ ಮನೆಯವರಿಗೆಲ್ಲ ಮೋಸ ಮಾಡಿ ನನ್ನ ತಂದೆ ಗಳಿಸಿರುವ ಹಣವನ್ನೆಲ್ಲ ತಂದು ನಿನಗಾಗಿ ಮುಂದಿಟ್ಟೆ. ಆದ್ರೆ ನೀನು ನಿನ್ನ ಪ್ರೀತಿಗೆ ಕೊಡುತ್ತಿರುವ ಬಹುಮಾನ ಏನು? ನನಗೆ ಸೂಳೆಯ ಪಟ್ಟ ಕಟ್ತಾ ಇದ್ಯಾ? ಇಲ್ಲೇ ಇದೇ ಜಾಗದಲ್ಲೇ ಇದೇ ನಿಮಿಷದಲ್ಲೇ ನಿನ್ನ ಪ್ರಾಣವನ್ನ ತೆಗೆದು ಬಿಡ್ತಾ ಇದ್ದೆ. ಆದ್ರೆ ಇಷ್ಟು ದಿನ ನಾನು ನಿನ್ನನ್ನ ನಿಜವಾಗಿ ಪ್ರೀತಿ ಮಾಡಿದ್ದೀನಿ ಅಂತ ನಿನಗೆ ಪ್ರಾಣ ಭಿಕ್ಷೆಯನ್ನ ಕೊಡ್ತಾ ಇದ್ದೀನಿ. ಹೋಗಿ ಎಲ್ಲಾದ್ರೂ ಬದುಕಿಗೆ ಹೋಗು. ಇನ್ನು ಈ ಹಣ, ಆಸ್ತಿ, ಐಶ್ವರ್ಯ ಇದೆಲ್ಲ ನಿನ್ನಂಥವನಿಗೆ ಮಾತ್ರ ಸಿಗಲು ಬಿಡುವುದಿಲ್ಲ. ಇದನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ನಾನು ವಿನಿಯೋಗ ಮಾಡಿಕೊಳ್ತೀನಿ. ಇನ್ನು ಈ ಸಮಾಜದಲ್ಲಿ ನಿಮ್ಮಂಥ ಕಾಮುಕ ಗಂಡಸರನ್ನ ನಂಬಿ ನನ್ನಂತೆ ಪ್ರೀತಿ ಪ್ರೇಮ ಅನ್ನೋ ಬಲೆಯಲ್ಲಿ ಬಿದ್ದು ಮೋಸ ಹೋಗಿರುವ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ನನ್ನನ್ನ ನೋಡಿಯೇ ಪಾಠ ಕಲಿಯಬೇಕು.
ನಿನ್ನಿಂದ ನಾನು ಈ ರೀತಿ ಮೋಸಕ್ಕೊಳಗಾಗಿ ನನ್ನ ಜೀವನವನ್ನ ನಚ್ಚನ್ನಾರ ಮಾಡಿಕೊಂಡೆ. ನನ್ನ ತಂದೆ, ತಮ್ಮ, ಅಣ್ಣ, ತಂಗಿ ಇವರಿಗೆಲ್ಲರಿಗೂ ಮೋಸವನ್ನ ಮಾಡಿ ನನ್ನ ಅತ್ತಿಗೆಗೆ ಇರಲಾರ್ದ ಮಾತುಗಳನ್ನ ಹೇಳಿ ದ್ರೋಹ ಮಾಡಿದೆ. ಹೀಗಿರುವಾಗ ಈ ಸಮಾಜದಲ್ಲಿ ಸೂಳೆ ಎನ್ನುವ ಪಟ್ಟವನ್ನ ಕಟ್ಟಿಕೊಂಡು ನಾನು ಬದುಕಿರುವುದಿಲ್ಲ. ನಾನೀಗಲೇ ಆತ್ಮಹತ್ಯೆಯನ್ನ ಮಾಡಿಕೊಳ್ತೇನೆ. ಏನ್ ಸಾಕ್ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನ ಇಲ್ಲೇ ಸುಟ್ಟು ಬಿಡುತ್ತೇನೆ. ಕೊಲೆ ಕೊಲೆ ಪೊಲೀಸ್ ಬಂಧಿಸಿರಿ ಇವನನ್ನು. ಇನ್ಸ್ಪೆಕ್ಟರ್, ಕೊಲೆಗಾರ ನಾನಲ್ಲ. ಕೈಯಲ್ಲಿ ಪಿಸ್ತೂಲ್ ಹಿಡಿದು ಕೊಲೆಯಾದ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿರುವಾಗ ನಮ್ಮ ಮುಂದೆ ಸುಳ್ಳು ಮಗಳಿದೆ. ಪೊಲೀಸ್ ಬಂಧಿಸಿರಿ ಇವನನ್ನು. ಸುರೇಂದ್ರ, ನೀನು ಈ ನಿನ್ನ ನೆರಳು ಈ ನಮ್ಮ ಮನೆಯ ಮೇಲೆ. ಈಗಾಗಲೇ ನೀನು ಕಾಲನ ಅಧೀನವಾಗಬೇಕಾಗಿತ್ತು. ಇನ್ನೂ ನೀನು ಬದುಕಿದ್ದೀಯ. ಮನದಲ್ಲಿಯೇ ನಿನಗಾಗಿ ಮಹತ್ವವಾದ ಕಾಂಕ್ಷೆಯನ್ನಿಟ್ಟುಕೊಂಡು ನನ್ನನ್ನು ಇಷ್ಟೊಂದು ಬೇಗನೆ ಯಮಲೋಕಕ್ಕೆ ಯಾತ್ರೆ ಕೈಗೊಳ್ಳಲಿ. ದೀಪ, ಕೊನೆಯದಾಗಿ ಹೇಳುತ್ತೇನೆ, ಎಷ್ಟು ಸಲ ನಿನ್ನನ್ನು ಹಸಿಸಿ ನಿರಾಶೆಯನ್ನಾಗಿದ್ದೇನೆ. ಅದನ್ನೆಲ್ಲ ಮರೆತು ಬಿಡು. ಯೌವನದಲ್ಲಿ ನೀನು ಕಾಲು ಜಾರಿದಿ ಎಂದು ಗಂಡನಿಂದ ತಿರಸ್ಕೃತಳಾದ ನಿನ್ನನ್ನು ನನ್ನ ಮನಸ್ಸಿಗೆ ತುಂಬಾ ವಿಷಾದ ಉಂಟಾಯಿತು. ಇನ್ನು ಮುಂದೆ ನೀನು ಯಾವುದಕ್ಕೂ ತೊಂದರೆ ಪಡಬೇಕಾಗಿರಲಿಲ್ಲ. ಇಂದಿನಿಂದ ನಿನ್ನ ಸರ್ವಸ್ವವನ್ನೇ ನಿನಗೆ ನಿನ್ನ ಕಾಲಡಿಯಲ್ಲಿ ಅರ್ಪಿಸಿರುತ್ತೇನೆ. ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿರಿ? ಹೆಣ್ಣು ಅಬಲೆಯಲ್ಲ ಕಣ, ಸರ್ವಶಕ್ತಿಯು ಕೂಡ ಹೆಣ್ಣಿನಲ್ಲೇ ಅಡಗಿದೆ. ಅಂದು ಆ ಮಹಿಷಾಸುರನ ರುಂಡವನ್ನ ಕತ್ತರಿಸಿ ಹಾಕೋದಿಕ್ಕೆ ಹೆಣ್ಣಿನ ಸಹಾಯ ಬೇಕಾಗಿತ್ತು. ಅದೇ ರೀತಿ ಹಿಂದೇನಾದ್ರೂ ನೀನ್ ನನ್ನ ಅತ್ಯಾಚಾರ ಮಾಡೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ಮಸಣದಲ್ಲಿ 3 ಅಡಿಗೆ ಜಾಗ ಕೂಡ ಸಿಗದೆ ಈ ನಿನ್ನ ದೇಹ ನಾಯಿ ನರಿಗಳ ಪಾಲಾದೀತು. ಈ ನಿನ್ನ ಕಾಯ ಮರಣಕ್ಕಿಂತ ಮುಂಚಿತವಾಗಿ ನಾ ಮೆಚ್ಚಿದ ಹೆಣ್ಣನ್ನು ಮುಟ್ಟದೆ, ಕಾಮ ತುಸೆಯನ್ನು ತಣಿಸಿಕೊಳ್ಳದೆ ಮರೆಯಾಗಲು ಸಾಧ್ಯವೇ ಇಲ್ಲ. ಇಂದು ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾಗಿ ಕಾಮ ವಿಕಾರದಿಂದ ಕೆರಳಿ ಕೇಸರಿಯಾದ ನನ್ನ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳದೆ ಬಿಡಲಾರೆ. ಎಷ್ಟು ಸಲ ನಿನ್ನನ್ನು ಹಸಿಸಿ ನಿರಾಶೆಯನ್ನಾಗಿ ನಿನ್ನ ಸೌಂದರ್ಯದ ಸದೆಯನ್ನು ತುಂಬಿಕೊಂಡಿರುವ ನಿನ್ನ ಚಲನವಲನದಿಂದಲೇ ಬಲಾತ್ಕರಿಸದೆ ಬಿಡಲಾರೆ. ರಾಕ್ಷಸ, ದೂರ ಸರಿ ಆಚೆ. ಹೇತಂದೆ ನಂದ ಮುರಾರಿ ಅದು ಇಡೀ ಸೀರೆಯನ್ನು ಕಾಪಾಡುವ ಸಲುವಾಗಿ ಪತಿವ್ರತಿಯರಲ್ಲೇ ಅಗ್ರಗಣ್ಯಳಾದ ಆ ಪಾಂಚಾಲಿಯನ್ನು ರಕ್ಷಣೆ ಮಾಡಿ ಅವಳಿಗೆ ಆಶೀರ್ವದಿಸಿ ಆ ದುಷ್ಟ ದುಶ್ಯಾಸನನ್ನ ಸಂಹಾರ ಮಾಡಿ ಅವನನ್ನು ಶಿಕ್ಷಿಸಿದಂತೆ ಜಿದ್ದು ಈ ಕಾಮಕ ನನ್ನ ಬಲಾತ್ಕಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈ ಪಾಪಿಯನ್ನು ಶಿಕ್ಷಿಸಿ ನನ್ನನ್ನ ಕಾಪಾಡುತ್ತದೆ. ಕಾಪಾಡು. ಓ, ಕೇಳುವುದೇ ನಿನ್ನ ಸೊಲ್ಲು ಆ ಗೊಲ್ಲನಿಗೆ. ಕೇಳದಿದ್ರೆ ಏನಾಯ್ತು?
ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿನ್ನಂತ ಪಾಪಿಯನ್ನ ಶಿಕ್ಷಿಸಿ ನನ್ನನ್ನು ರಕ್ಷಿಸ್ತಾನೆ ಎನ್ನುವ ನಂಬಿಕೆ ನನಗಿದೆ. ಎಷ್ಟು ಸೊಕ್ಕು ನಿನಗೆ, ಒಂದು ಬಿಡಿಸಲಿ ಆ ನಿನ್ನ ಮುಕುಂದ. ಬೇಡ, ನನ್ನನ್ನೇನು ಮಾಡ್ಬೇಡ, ಬಿಟ್ಬಿಡು ನನ್ನ ಗೋಪಿ. ಎಲ್ಲವ ದ್ರೋಹಿ, ನನ್ನ ಎಂತಮ್ಮನ ಶೀಲಭಂಗ ಮಾಡಲು ಬಂದಿರುವೆಯ? ಇನ್ನು ಅಡಗಿಲ್ಲ ನಿನ್ನ ಸ್ವಕ್ಕ. ನೀನು ಮಾಡುತ್ತಿರುವ ಅಪಕೃತ್ಯವನ್ನು ಕಂಡ ಭೂಮಿಯಲ್ಲಿ ಆಕ್ರೋಶ ಉದ್ಭವಿಸಿ ಉರಿಯುತ್ತಿರುವ ಅಗ್ನಿ ಆಗುತ್ತಲಿದೆ. ಯಾವ ಮತಿಯೀನನು ಮಾಡದ ಪಾಪದ ಕೃತ್ಯಕ್ಕೆ ಮನಸ್ಸು ಮಾಡಿ ಮಾಲಿನ್ಯರ ಮುಂಬಾಳಿಗೆ ಮುಳ್ಳಾಗಿ ಮೋಸ ವಂಚನೆ ಮಾಡುತ್ತಾ ಮದಿಸಿದ ಮತ್ತವನೇ ನಿನ್ನನ್ನು ಮೆರೆತಿರುವ ನಿನ್ನನ್ನು ಧ್ವಂಸ ಮಾಡಿದಾಗಲೇ ನನ್ನ ಆವೇಶಕ್ಕೆ ಶಾಂತಿ. ಮುಚ್ಚು ಬಾಯಿ, ನಿನ್ನ ಬುದ್ಧಿ ಮಿತಿ ಮೀರುತ್ತಲೇ ಇದೆ. ಚಿಕ್ಕವನಾಗಿ ಚೊಕ್ಕಾಗಿ ಮಾತನಾಡೋದನ್ನು ಬಿಟ್ಟು ಹುಚ್ಚನಂತೆ ವರ್ತಿಸಿದೆಯಾ ಸೊಕ್ಕಿನವನೇ? ಅನಿಶ್ಚಿತವನ್ನು ನುಡಿದು ನನ್ನ ಆವೇಶಕ್ಕೆ ತುತ್ತಾಗದಿರು ದಿಕ್ಕಿಲ್ಲದ ಕುನ್ನಿಯೇ. ಕ್ರೋಧದಿಂದ ಕೆರಳಿದ ನನ್ನನ್ನು ಕೆಣಕಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ನಾವಿಗೆ ಹಿಡಿತದಲ್ಲಿರಲಿ ಕಂಡಂತೆ ಕಿವಿಸಿ ಈ ಕೆಚ್ಚದೆಯ ಕಳೆಯನ್ನು ಕಚ್ಚಿ ಹತ್ತಿನ ಕೆಚ್ಚನ್ನು ಒಟ್ಟಿಸದಿದ ತುಚ್ಚ. ನಿನ್ನ ಕಾಮದ ಕಂಗಳಿಗೆ ಅಂದವಾಗಿ ಕಾಣುತ್ತಿರುವ ಹೆಣ್ಣುಗಳ ಎಂಟನವನ್ನು ಮಣ್ಣು ಪಾಲು ಮಾಡುತ್ತಾ ಬೆಳೆಯುತ್ತಿರುವ ಮತ್ತಾನೆ ನನ್ನ ಮಾತೃದೇವಿಯ ಶೀಲದ ಬಗ್ಗೆ ಅಪಶ್ರುತಿಯನ್ನು ಸೂಚಿ ಇವರ ಕಣ್ಣೀರಿಗೆ ಕಾರಣನಾಗಿ ನನ್ನ ಸಂಸಾರದ ದೋಣಿಯನ್ನೇ ಚೂರು ಚೂರನ್ನಾಗಿ ಮಾಡಿದ ನಿನ್ನ ರಕ್ತ ಚೆಲ್ಲಿದಾಗಲೇ ನನ್ನ ಆವೇಶಕ್ಕೆ ಶಾಂತಿ. ನಿಲ್ಲ, ಕಂದನಂತೆ ಮುನ್ನುಗ್ಗಿ ರೊಚ್ಚಿಗೆದ್ದು ಮಣ್ಣು ಮುಕ್ಕದಿರು ದಿಕ್ಕಿಲ್ಲದ ಕುನ್ನಿಯೇ. ಕ್ರಿಮಿಯನ್ನು ದಿಕ್ಕಿ ನಾಶ ಮಾಡಿದಂತೆ ಕ್ಷಣಾರ್ಧದಲ್ಲಿ ನಿನ್ನನ್ನು ಹತ್ತಿ ಅಮಿಕಿ ಬಿಡುವೆ ಯಮಲೋಕಕ್ಕೆ. ನಿಮ್ಮ ಚಂದನನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಎಷ್ಟೈತ ನಿನಗ ದಿಮಾಕ? ನಮ್ಮ ಅಪ್ಪರ ಮೇಲೆ ಪಿಸ್ತೂಲ್ ಹಿಡ್ಕೊಂಡು ಬಂದಿಯಲ್ಲ, ಎಷ್ಟಿರ್ಬೇಕು ನಿನಗೆ ದಿಮಾಕ ಅಂತೀನಿ ಮತ್ತ. ಏಯ್, ನಿನ್ನಿಂದ ಎಷ್ಟು ಹೆಣ್ಮಕ್ಳು ಬಾಳ ಹಾಳಾಗೈತಿ. ನಿನ್ನಿಂದ ಎಷ್ಟು ಹೆಣ್ಮಕ್ಳು ಮಾನ ಪ್ರಾಣ ಕಳ್ಕೊಂಡು ಹಾಳು ಬಾವಿ ನೋಡ್ಕೊಂಡಾರ ಅಂತೀನಿ. ಎಷ್ಟಲ್ಲ ನಿನಗೆ ದಿಮಾಕ? ಅಪ್ಪರ ತಡ ಮಾಡ್ಬಿಡು, ಹುಡ್ರಿ ಅವ್ನ ಮತ್ತ. ಚೆನ್ನಿ ಗೋಪಿ ಬೇಡ, ಬಿಟ್ಬಿಡು. ನೀನು ಸುಮ್ಮನೆಯಮ್ಮ. ಗೋಪಿ, ಅವನನ್ನ ಕೊಂದದ್ದು ಆದ್ರೆ ನನ್ನ ಮೇಲೆ ಆಡೆ. ಅಮ್ಮ, ನೀನು ಸುಮ್ಮನಿರ, ಸಾಧ್ಯವಿಲ್ಲ. ದೇಶದಲ್ಲಿ ಅಧರ್ಮದ ಅತಿವೇಗವಾಗಿ ಅಜ್ಞಾನಿಗಳ ಅವತಾರ ಅತಿಯಾಗಿ ಎಲ್ಲಿ ನೋಡಿದರಲ್ಲಿ ಆರ್ಪಡಿಸುತ್ತದೆ ದುಷ್ಟ ಜಂತುಗಳ ಕ್ರೂರ ಕೃತ್ಯ. ಎಂತ ಕ್ರಿಮಿಗಳನ್ನ ತಿಕ್ಕಿ ನಾಶ ಪಡಿಸಿದಂತೆ ಸುಟ್ಟು ಹಾಕುವೆ ಸುರೇಂದ್ರ. ಮಗನೇ, ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ನಿನ್ನಂತ ರಂಗದಲ್ಲಿ ಉದುಗಿರುವ ಅರುಷ್ಟ ಶಕ್ತಿಯನ್ನು ಸುಟ್ಟ ನಿನ್ನ ದುರಾಡಳಿತವನ್ನು ಹಿಂದೆ ಅಂತ್ಯಗೊಳಿಸುವೆ. ಇಂದಿಗೆ ಮುಗಿಯಿತು ಮಗನೇ ನಿನ್ನ ಕ್ರಾಂತಿ. ನಿನಗೆ ಬಿಟ್ಟಿಲ್ಲವೇ
ಇನ್ನು ಕ್ರಾಂತಿ ನಿನ್ನನ್ನು ಕೊಂದ ಎಲ್ಲರ ಮನಸ್ಸಿಗೆ ಮಾಡುವೆ ಶಾಂತಿ. ಅಪ್ಪರ ಸುಮ್ಮನೆ ಯಾಕೆ ಹಂಗ ನೋಡ್ಕೊಂಡ್ ನಿಂತೀರಿ? ಸುಡಬಾರ್ದು ಏನಂತೀರಿ ಮತ್ತ? ಬೇಡ ನೋಡು ಗೋಪಿ, ಅವನನ್ನು ಬಿಟ್ಟು ಬಿಡಪ್ಪ, ಕೊಲೆ ಬಿಡಪ್ಪ ಅವನನ್ನ. ನೋಡು ಅಮ್ಮ, ನೀನು ಸುಮ್ಮನಿರ. ಅವನನ್ನೇನಾದ್ರೂ ಕೊಂದ್ರೆ ನನ್ನ ಮೇಲೆ ಆಣೆ ಆಗಿದೆ. ಅಮ್ಮ, ಪವಿತ್ರವಾದ ದಂಪತಿಗಳಲ್ಲಿ ವಿಳಾಸ ವಿಪ್ಪಿಸಿದ ಇವನನ್ನು ಬಿಟ್ಟು ಬಿಡದೆ ಕಡುಬಡವರ ಬಾಳ ಬಳ್ಳಿಯನ್ನೇ ಕಡಿದುಳಿಸುತ್ತ ಸುಖ ಸಂಸಾರದ ದಂಪತಿಗಳ ಬಾಳ ವೃಕ್ಷವನ್ನೇ ಕಡಿದುಳಿಸುತ್ತ ಇವನನ್ನು ಬಿಟ್ಟು ಬಿಡದೆ ಇಲ್ಲ. ಈ ಬೇಟೆ ನನಗೆ ಸೇರುತ್ತ, ಇದನ್ನು ಕೊಲ್ಲದೆ ಬಿಡಲಾರೆ. ಇವನು ಮನುಷ್ಯನಲ್ಲ. ನೋಡಪ್ಪ, ನನ್ನ ಮಾತನ್ನ ಕೇಳು. ಇನ್ನಾದ್ರೂ ಅವನು ಪಶ್ಚಾತ್ತಾಪದಿಂದ ನಿಂದು ಇಲ್ಲಿಗೆ ಅವನು ಒಳ್ಳೆಯವನಾಗಿ ಬದುಕಿದ್ರೆ ಅಷ್ಟೇ ಸಾಕು. ಅವನ್ನ ಕೊಲ್ಲಬೇಡ, ಅವನ್ನ ಬಿಟ್ಟು ಬಿಡಪ್ಪ. ಲೇ, ಕೇಳಿದೇನು ನನ್ನ ತಾಯಿ ಹೇಳುವ ಹಿತೋಪದೇಶದ ಸಾರವನ್ನ? ಈಗಲಾದರ ಅರ್ಥವಾಯಿತೇನಲೇ ಮಗನೇ ನಿನ್ನ ಮತಿಗೆ? ನನ್ನ ತಾಯಿ ಎಂತವಳು ಎಂಬುದ ಅಹಂ ಮರೆತು ನಡೆಯುವ ಬುದ್ಧಿ ನಿನ್ನಲ್ಲಿದ್ದವೇ ನೀನೇಕೆ ಈ ಸ್ಥಿತಿಗೆ ಬರುತ್ತಿದ್ದೆ ಮಗನೇ? ಸತ್ಯಕ್ಕೆ ನ್ಯಾಯಕ್ಕೆ ತಲೆ ಬಾಗೆ ಸಕಲ ಯುವ ಜನಾಂಗಕ್ಕೆ ಆದರ್ಶಪ್ರಾಯನಾಗಿ ಬಾಳಿ ಬೆಳಗಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲೇ ಇಲ್ಲ. ಹೇಳ, ನೀನು ಮಾಡಿದ ತಪ್ಪಿಗೆ ನನ್ನ ಪವಿತ್ರವಾದ ತಾಯಿಯ ಪಾದಗಳನ್ನು ಮುಟ್ಟಿ ನೀನು ಮಾಡಿದ ತಪ್ಪಿಗೆ ಅವಳಲ್ಲಿ ಕ್ಷಮೆ ಕೊಳೆಕೋ ಮಗನೇ. ಏಯ್, ಕಾಲಿಗೆ ಬಿದ್ದು ಬೇಡ್ಕೋ, ಕಾಲಿಗೆ ಬಿದ್ದು ಬೇಡ್ಕೋ, ಇಲ್ಲ ಅಂದ್ರೆ ಮಗನ ಸುಟ್ಟ ಬಿಡ್ತೀನಿ. ಬುಲೆಟ್ ಇಲ್ಲ ಎದುರಾಗ. ದೀಪ, ನನ್ನನ್ನು ಕ್ಷಮಿಸಿಬಿಡು. ಮನುಷ್ಯ ಹೊತ್ತನ್ನೇ ಮರೆತು ನಿನಗೆ ಕೊಡಬಾರದ ಕಷ್ಟವನ್ನೇ ಕೊಟ್ಟು ನಿನಗೆ ಮಾಡಬಾರದ ಪಾಪ ಕಷ್ಟವನ್ನೇ ಕೊಟ್ಟೆ. ನಿನ್ನ ಜೀವನದಲ್ಲಿ ವಿರಸವನ್ನು ಹುಟ್ಟಿಸಿ ದೇವತೆಯಂತಿದ್ದ ನಿನ್ನನ್ನು ಜೀವನದ ಶೀಲದ ಬಗ್ಗೆ ಚಾರಣಿ ಎಂಬ ಅಪವಾದ ಹೊರಿಸಿ ಚಿಕ್ಕಂದಿನಿಂದಲೂ ನನ್ನನ್ನು ಅನ್ನ ಹಾಕಿ ಬೆಳೆಸಿದ ಆತ್ಮೀಯನಿಗೆ ದ್ರೋಹ ಬಗೆದೆ. ಆತ್ಮೀಯ ಮಿತ್ರನ ದ್ರೋಹಿಯಾದೆ. ನಿನ್ನ ಅಣ್ಣನ ಮೇಲೆ ಕೊಳವಿನ ಆರೋಪ ಹೊರಿಸಿ ನಿರಾಪರಾಧಿ ಅವನನ್ನು ಜೈಲಿಗೆ ಕಳಿಸಿದೆ. ನನ್ನನ್ನು ಕ್ಷಮಿಸಿಬಿಡು. ರೂಪಳನ್ನು ವಂಚಿಸಿ ಅವಳನ್ನು ಕೊಲೆ ಮಾಡಿ ಕೊಲೆ ಪಾತಕನಾದೆ. ರೂಪಳನ್ನ ನೀನು ಕೊಂದಿಯ? ಹೌದು, ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸಿಬಿಡು. ನೋಡಪ್ಪ, ಇಲ್ಲಾದ್ರೂ ಕೂಡ ಪಶ್ಚಾತ್ತಾಪಕ್ಕೆ ಒಳಗಾಗಿ ಒಳ್ಳೆಯವನಾದಿಯಲ್ಲ, ಅಷ್ಟು ಸಾಕು. ನಮ್ಮಿಂದ ತಪ್ಪಿಸಿಕೊಂಡು ನೀನು ಎಲ್ಲಿ ಅಡಗಿದರು? ಸರ್ಕಾರ ನಮ್ಮಂತವರನ್ನು ನೇಮಕ ಮಾಡಿರುವುದೇ ನಿಮ್ಮಂತ ಕೊಲೆ ಪಾತಕರನ್ನು ಹಿಡಿಯುವುದಕ್ಕಾಗಿ. ಇನ್ಸ್ಪೆಕ್ಟರ್ ಗೋಪಿ, ಏನಿದೆಲ್ಲ? ನೀನೇಕೆ ಭಯ ಪಡುತ್ತಿವಮ್ಮ? ಸ್ವಲ್ಪ ನೀನು ಸುಮ್ಮನಿರ. ಇನ್ಸ್ಪೆಕ್ಟರ್, ನಾನೇ ಕೊಲೆ ಮಾಡಿರೋದನ್ನ ನೀವು ನೋಡಿದ್ದೀರಾ? ಹೌದು, ಕೊಲೆಯಾದ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತು ಕೈಯಲ್ಲಿ ಪಿಸ್ತೂಲ್ ಹಿಡಿದು ನೀನು ಕೊಲೆ ಮಾಡದೆ ಮತ್ತಿನ್ಯಾರು ಮಾಡಬೇಕು? ನಾನೇ ಕೊಲೆ ಮಾಡಿದ್ದಾನೆ. ಅವಳ ಪಕ್ಕದಲ್ಲಿ ಏಕೆ ಕುಳಿತುಕೊಳ್ಳುತ್ತಿದ್ದೆ? ಭಯ ಕ್ಷಣವತ್ತು ಅಲ್ಲಿ ನಿಲ್ಲದೆ ಭಯದಿಂದ ಓಡಿ ಹೋಗುತ್ತಿದ್ದೆ.
ನಮ್ಮನ್ನು ನೋಡಿದ ಕೂಡಲೇ ನೀನು ಓಡಿ ಹೋಗಲಿಲ್ಲವೇ? ಇನ್ಸ್ಪೆಕ್ಟರ್, ನಾನು ನಿಮ್ಮ ಕೈಗೆ ಸಿಕ್ಕಿದ್ದರೆ ನನ್ನ ಬೇಟೆ ನನ್ನ ಕೈಗೆ ಸಿಗುತ್ತಿರಲಿಲ್ಲ. ನಿನ್ನ ಬೇಟೆ ಅದಕ್ಕಾಗಿ ಓಡಿ ಬಂದೆ. ನಿಮಗೆ ಎದುರಿ ಓಡಿ ಬರಲಿಲ್ಲ ಈ ಯಮ. ನಿನ್ನ ಬೇಟೆ ಅಂದರೆ ಯಾವ ಬೇಟೆ? ಯಾರು ನಿನ್ನ ಬೇಟೆ? ಇದು ನನ್ನ ಬೇಟೆ. ಯಾರು? ಸುರೇಂದ್ರ? ಹೌದು, ರೂಪಳನ್ನು ಕೊಲೆ ಮಾಡಿದ್ದು ನಾನೇ. ಶ್ರೀರಂಗರಾಯನನ್ನು ಕೊಲೆ ಮಾಡಿದ್ದು ನಾನೇ. ದೀಪಳಿಗೆ ಸೌಕರ್ಯ ಶ್ರೀರಂಗರಾಯನ ಮನೆ ಕಳುವು ಮಾಡಲು ಪ್ರೇರೇಪಿಸಿದ್ದು ನಾನೇ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸಿ ಬಿಡು ಇನ್ಸ್ಪೆಕ್ಟರ್. ಬ್ಯಾಗ್ ಕೂಡ ಇಲ್ಲೇ ಇದೆ. ಆ ಹಣ ಕಳುವು ಮಾಡಿದ ಹಣ ಕೂಡ ಇಲ್ಲೇ ಇದೆ. ನನ್ನನ್ನು ಕ್ಷಮಿಸಿ ಬಿಡು ಇನ್ಸ್ಪೆಕ್ಟರ್. ನೀನು ಎಂತವನೆಂಬುವುದು ಇಡೀ ಕುಂತಿರುವ ಜನಕ್ಕೆಲ್ಲ ಗೊತ್ತಿದೆ. ನೀನು ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ಸಾಧ್ಯವಾಗದು. ಪೊಲೀಸ್, ಬಂಧಿಸಿರಿ ಇವನನ್ನು. ನೀನು ಯಾರು? ನನ್ನ ಹೆಸರು ಗೋಪಿ. ಅಂದರೆ ನಿನ್ನ ತಂದೆ ತಾಯಿ? ನನ್ನ ತಂದೆ ಯಾರೆಂಬುದು ನನ್ನ ತಾಯಿಗೆ ಗೊತ್ತಾ? ಇದುವರೆಗೂ ಅವಳ ಮುಖವನ್ನು ನಾನು ಕಂಡಿಲ್ಲ. ಆದರೆ ನನ್ನ ತಾಯಿ ಇವರೇ. ನಿನಗಾಗಿ ನಾನು ಎಷ್ಟು ಅಲಿದರೂ ನಿನ್ನ ಸುಳಿವೆ ಸಿಗದಂತಾಗಿದೆಯಲ್ಲಮ್ಮ ದೀಪ. ನಿನಗೆ ಯಾವ ರೀತಿಯಿಂದ ಸಹಾಯ ಮಾಡಲು ನನ್ನಿಂದ ಸಾಧ್ಯವಾಗಲಿಲ್ಲಮ್ಮ. ಈ ನಿನ್ನ ಬಾಬಿ ಅಣ್ಣನನ್ನು ಕ್ಷಮಿಸಿಬಿಡು ತಂಗಿ ದೀಪ, ಕ್ಷಮಿಸಿಬಿಡಮ್ಮ. ಅಣ್ಣ, ಎಂತ ಮಾತಾಡ್ತಾ ಇದ್ವಿ? ದೊಡ್ಡ, ಈ ನನ್ನ ಪ್ರಾರಬ್ಧ ಕರ್ಮ ಹೀಗೆ ಅಂತ ಇದ್ದಾಗ ಅದನ್ನು ನಾವು ಅನುಭವಿಸಲೇಬೇಕು. ಪಾಲಿಗೆ ಬಂದದ್ದು ಪಂಚಾಮೃತವಿದ್ದು ತಿಳಿಯಬೇಕು. ಆದ್ರೆ ಎಷ್ಟು ವರ್ಷಗಳು ಗತಿಸಿ ಹೋದ. ನನ್ನವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರನ್ನು ನಾನು ನೋಡಲೇ ಇಲ್ಲ ಅಣ್ಣ. ಸುನಿಲ್ ಇಲ್ಲೇ ಇದ್ದಾನಮ್ಮ, ನಮ್ಮ ಮನೆಯಲ್ಲೇ ಇದ್ದಾನೆ. ನಿನ್ನನ್ನು ಹುಡುಕಲು ಬಹಳ ಹಂಬಲಿಸುತ್ತಿದ್ದೇನೆ. ನೀನು ಅಕಸ್ಮಾತ್ ನನ್ನ ಕೈಗೆ ಸಿಕ್ಕು. ನೀನು ಪರಮ ಸಾಧ್ವಿಯಂತೆ, ಪವಿತ್ರವಂತೆ, ನಿನ್ನಲ್ಲಿ ಕ್ಷಮೆ ಕೇಳುವನಂತೆ. ನನ್ನಲ್ಲೇ ಇರುವನಮ್ಮ ನಿನ್ನ ಸುನಿಲ್. ಏನು, ಅವರು ನನ್ನನ್ನು ಹುಡುಕ್ತಾ ಇದ್ದಾರೆ? ಹೌದಮ್ಮ, ನೀನು ಪವಿತ್ರವಂತೆ, ಮಹಾ ಸಾಧ್ವಿಯಂತೆ. ನೀ ಬೇಗನೆ ನಿನ್ನನ್ನು ನೋಡಬೇಕೆಂಬ ಮನಬಯಕೆಯಿಂದ ಬಹಳ ಹುಡುಕುತ್ತಿದ್ದನಮ್ಮ ನಿನ್ನನ್ನ. ಈಗ ಇಲ್ಲದ ಜನ್ಮ ಸಾರ್ಥಕವಾಯ್ತು ಅಣ್ಣ. ಏನಮ್ಮ, ಇವನು ನಿನ್ನ ಮಗನೇ? ಹೌದಣ್ಣ ಗೋಪಿ, ಇವರು ನನ್ನ ಅಣ್ಣ ಕಣ, ನಿನ್ನ ಸೋದರ ಮಾವ. ಅವರು ಎಷ್ಟು ದೊಡ್ಡವರಾಗಿ ಬಿಟ್ಟಿಯಲ್ಲ. ತುಂಬಾ ಕಿಲಾಡಿ ಇದ್ದನಮ್ಮ ನನ್ನ ಮಗ. ಹಲೋ ಇನ್ಸ್ಪೆಕ್ಟರ್ ಮಾಮ್. ಎಲ್ಲಿ ಅಣ್ಣ ತಂಗಿಯರಿಬ್ಬರು ಸೇರಿ ನನ್ನನ್ನು ಮರೆತು ಬಿಟ್ಟರೇನೋ ಅಂದುಕೊಂಡಿದ್ದೆ. ದೀಪ, ದೀಪ, ಸ್ವಾಮಿ, ದೀಪ, ನನ್ನನ್ನು ಕ್ಷಮಿಸಿ ದೀಪ, ನನ್ನನ್ನು ಕ್ಷಮಿಸಿ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಟ್ಟು ಅವಿವೇಕಿಯಾದೆ ನಾನು. ನನ್ನಿಂದ ಅದು ಎಷ್ಟು ತೊಂದರೆ ಅನುಭವಿಸಿರುವೆಯೋ ಬಲ್ಲವ ನಾನು. ಇಲ್ಲಿಯವರೆಗೂ ಸಾಕಷ್ಟು ಕೈಫಲಗಳನ್ನು ಉಂಟು. ತುತ್ತಾದರೂ ಬದಿರುದೆ ಧರ್ಮವನ್ನು ಮರೆಯದೆ
ನಾನು ಮಾಡಿದ ಕೃತಿಯಿಂದ ಅದು ಎಷ್ಟು ತೊಂದರೆಯನ್ನು ಅನುಭವಿಸಿದೆಯೋ ಇದನ್ನು ದಯವಿಟ್ಟು ಅವುಗಳನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಳಬೇಡ. ನಿನ್ನಗೆ ದ್ರೋಹ ಬಗೆದ ನನ್ನನ್ನು ಕ್ಷಮಿಸು ದೀಪ, ನನ್ನನ್ನು ಕ್ಷಮಿಸು. ಸ್ವಾಮಿ, ದಯವಿಟ್ಟು ಅಂತ ಮಾತನ್ನ ಹೇಳಿ ನೋಡಿ. ಅದೆಲ್ಲ ನಮ್ಮ ಹಣೆ ನಮ್ಮ ಪ್ರಾರಬ್ಧ ಕರ್ಮವನ್ನೇ ನಾವು ಅನುಭವಿಸಲೇಬೇಕು. ಅದು ವಿಧಿ ಕೂಡ ಬಗೆಹರಿಸಲು ಸಾಧ್ಯವಿಲ್ಲ. ಒಟ್ಟಲ್ಲಿ ನಾವಿಬ್ರು ಮತ್ತೆ ಒತ್ತಾದಗಳು ಅಷ್ಟೇ ಸಾಕು. ನಿನಗಾಗಿ ನೂರಾರು ಆಸೆಗಳಿಂದ ಅರಳುತ್ತಿರುವ ಈ ಜೀವ ಇನ್ನು ಮುಂದೆ ನಿನಗೆ ಯಾವ ರೀತಿಯಿಂದಲೂ ತೊಂದರೆ ಕೊಡಲಾರೆ ದೀಪ, ಯಾವ ರೀತಿ ತೊಂದರೆಯೂ ಕೊಡಲಾರೆ. ದೀಪ, ನಮ್ಮ ಮಗು ಎಲ್ಲಿ? ಅಪ್ಪಾರ ಈ ಕಡೆಗೆ ತಿರುಗ್ರಿ, ಇಲ್ಲೇ ಕುಂತೈತ್ ನೋಡ್ರಿ ಅಬ್ಬುಲಿ. ಅಬ್ಬುಲಿ ಐತ್ ನೋಡಪ್ಪ ಇಲ್ಲಿ. ಇದು ನಿಮ್ದ ಬಾರು ಮಗು, ಎಷ್ಟೊಂದು ದೊಡ್ಡವಾಗಿ ಬೆಳೆದಿರುವಿಯಪ್ಪ. ಬಾರಪ್ಪ ಬಾರು. ಯಾವ ನೀನು? ನಾನು ನಿನ್ನ ತಂದೆಯಪ್ಪ. ಯಾವ ಹೇಳುತ್ತಾವೆ? ನಾನು ಹೇಳುತ್ತೇನೆ ಮಗು, ನಾನು ಹೇಳುತ್ತೇನೆ. ಅಮ್ಮ, ಇವಳ ಏನು ನನ್ನ ತಂದೆ? ದೀಪ, ಅಂದು ನಿನ್ನನ್ನು ಮನೆಯಿಂದ ಹೊರಗೆ ಹಾಕುತ್ತಿರುವಾಗ ನಿನ್ನ ಉದರದಿಂದ ಜನಿಸುವ ಮಗುವಿಗೆ ನಾನೇ ತಂದೆ ಎಂದು ಹೇಳಿದ್ರೆ ನನ್ನ ಮೇಲೆ ಆಣೆಯಾಗಿದೆ ಎಂದು ಹೇಳಿದೆ. ಒಂದೇ ಒಂದು ಮಾತಿನ ಕಾರಣಕ್ಕಾಗಿ ತಂದೆ ಮಗನ ಪರಿಚಯವಾಗುವಂತೆ ಮಾಡಿರುವೆಯಾ ದೀಪ? ಈಗ ನಾನು ಎಟ್ಟ ಆಣೆಯನ್ನು ಎಂದಕ್ಕೆ ತೆಗೆದುಕೊಳ್ಳುತ್ತೇನೆ. ಈಗಲಾದರೂ ನಾನೇ ನಿನ್ನ ಮಗುವಿನ ತಂದೆ ಎಂದು ಹೇಳ ದೀಪ, ಹೇಳ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ. ಕಂದ ಗೋಪಿ, ಇವರೇ ನಿಮ್ಗೆ ಜೀವ ನೀಡುತ್ತಂತೆ. ಅಪ್ಪ ಅಪ್ಪ, ನನಗೆ ಜನ್ಮ ಕೊಟ್ಟ ಮಾತುಕತೆಗಳನ್ನು ಕಣ್ಣು ತುಂಬ ನೋಡಬೇಕೆಂದು, ಆನಂದ ಪಡಬೇಕೆಂದು ಹಂಬಲಿಸುತ್ತಿದ್ದೆ. ಆದರೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಸಾಕ್ಷಾತ್ ಮೂಗ್ ಬಸವೇಶ್ವರ ರೇಣುಕಮ್ಮನ ಮುಖವನ್ನೇ ನೋಡಿದಂತಾಯಿತು. ಗೋಪಿ, ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತಪ್ಪ. ದೀಪ, ಸುರೇಂದ್ರನ ಕಪಟಕಾರ ಸ್ಥಾನದಿಂದ ನನ್ನ ತಂದೆ ಹೃದಯಘಾತದಿಂದ ಮರಣ ಹೊಂದಿದರು. ಇದನ್ನು ಶೇಖರ ತಿಳಿಸಿದ. ಮಾವನವರು ಸ್ವರ್ಗಾಧೀನರಾದ್ರೆ ನಿನ್ನ ತಂಗಿಯಿಂದ ನಿಮ್ಮ ಮನೆ ಕಳ್ಳತನವಾದದ್ದು ಆ ಸುರೇಂದ್ರನೇ ಕಾರಣ. ಅವನನ್ನು ಹುಡುಕಲು ನಾವು ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ವಿ. ಆತರ ಹಣ ಕೂಡ ಇಲ್ಲೇ ಇದೆ. ಸುನೀಲ್, ಆದ್ರೆ ನನ್ನ ತಂಗಿ ರೂಪ ಇರಲಿ ಆದದ್ದಾಯಿತು, ನಾನು ಆಮೇಲೆ ಬಂದು ಭೇಟಿಯಾಗುತ್ತೇನೆ. ಶೇಖರ್, ಸ್ವಲ್ಪ ನಿಲ್ಲು. ಚೆನ್ನಿ, ನನ್ನ ದೀಪಳಿಗೆ ಎಲ್ಲಾ ರೀತಿಯಿಂದ ಸಹಾಯ ಸಹಕಾರ ಮಾಡಿದ್ದಕ್ಕೆ ನಿಮಗೆ ಯಾವ ರೀತಿಯಿಂದ ಕೃತಜ್ಞತೆ ಹೇಳಬೇಕೆನ್ನುವುದೇ ನನಗೆ ತಿಳಿತಾ ಇಲ್ಲ. ಅಲ್ರೇ ದಣ್ಯರ, ನಮ್ದು ಇಬ್ಬರದ ಆಗಲೇ ಬಹಳ ದಿನ ಆಗೈತ್ರಿ. ಹೌದ್ರಿ ಅಪ್ಪ, ನೀವ್ ಅವಾಗ ಅಮ್ಮನ್ ಕರ್ಕೊಂಡು ಯಾರು ಇಲ್ಲದ ಗುಡಿಯ ಕರ್ಕೊಂಡು ಹೋಗಿದ್ರಲ್ಲ, ಹಂಗ ನಾವು. ಹೌದಾ? ಅಲ್ಲ, ಮದುವೆಯಾಗಿ ಇಷ್ಟು ದಿವಸವಾದರೂ ಮಕ್ಕಳಾಗಿಲ್ಲ ಅಂತೀರಿ.
ಅರ್ಜೆಂಟ್ ಹೌದು. ತಾಳಿ ಕಟ್ಟೋನ ಗಂಡನ ತಾಳಿ ಕಟ್ಟೋನ ಚುಕ್ಕಿ ಚುಕ್ಕಿ ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿದ ಬಸವೇಶ್ವರನನ್ನು ಸ್ಮರಿಸೋಣ. ಚುಕ್ಕಿ 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 ತಾರೆಗಳ ತೋಟವೇ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಮುತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಐದು ದಿನ ಊಟವೇ
ನಮ್ಮೆಲ್ಲರೂ ಒಂದು ಮಾಡಿದ ಮತ್ತು ದುರ್ಗಾ ಪರಮೇಶ್ವರಿಗೆ ನಾವೆಲ್ಲರೂ ಒಂದು. ಶ್ರೀ ದುರ್ಗಾಂಬಿಕಾ ಯುವ ಕಲಾನಾಟ್ಯ ಸಂಘಕ್ಕೆ ಪ್ರೋತ್ಸಾಹಧನವಾಗಿ ಪ್ರೇಕ್ಷಕರು ಕೊಟ್ಟಿರುವಂತಹ ಹಣ ಯುವಕರ ಒತ್ತಾಯ ಮೇರೆಗೆ ಒಂದು ಸಾಂಗ್ ಬಳಗದವರಿಗೆ ರಿಕ್ವೆಸ್ಟ್, ಎಲ್ಲ ಬಳಗದವರಿಗೆ ರಿಕ್ವೆಸ್ಟ್. ಒಂದೇ ಸಾಂಗ್ ಅಣ್ಣ, ಒಂದೇ ಲಾಸ್ಟ್ ಒಂದು ಖುಷಿ ಒಂದೇ ಸಾಂಗ್. ಕಲಾ ಕಾಣಿಕೆ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ 2 ದಿನದಲ್ಲಿ ಪ್ರಸಾರವಾಗುತ್ತೆ. ಕಲಾ ಕಾಣಿಕೆ ಒಂದೇ ಸಾಂಗ್ ಅಣ್ಣ. ಸಾಕು